ಕನ್ನಡಿಗರಿಗೆ ನಮಸ್ಕಾರ. ಇದು ಕೆಚ್ಚದೆ ಕನ್ನಡಿಗರ ಡಾನ್ಸಿಂಗ್ ಫ್ಲೋರ್. ಕುಣಿಕ್ ನಿಂತ್ರೆ ಅವರಿಗೆಲ್ಲ ಯಾವ್ದೇ ಕೇರು ಅಭಿಮಾನಿಗಳೇ ನಮ್ಮಲ್ಲೇ ದೇವರು. ಯಾಕಂದ್ರೆ ಇಲ್ಲಿ ಹುಟ್ಟೋದು ಕರ್ನಾಟಕದ ಫ್ಯೂಚರ್ ಸ್ಟಾರ್. ಪ್ರೆಸೆಂಟೆಡ್ ಬೈ ಕೋಲ್ಗೇಟ್ ಹಾಗೂ ವೈಟ್ ಗೋಲ್ಡ್. ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 co-powered by Amrit Noni, Orthoplex, Denver Deodorant, Cosmetic Partners, Eterna, Special Partners, Sunpeace Dark Fantasy, Purity Partners, Sunpure Sunflower Oil, Devotional Partner, Ulla Sagarwati, Fashion Partner, Prisma Leggings, Digital Streaming Partner, ZEE5. ಜೋಡಿಗಳ ಮಧ್ಯೆ ಡಾನ್ಸಿಂಗ್ ವಾರ್ ಶುರುವಾಗಿದೆ. ಜೋಡಿಗಳು ವಾರ್ ಝೋನ್ಗೆ ಇಳಿದಿದ್ದಾರೆ. ಟಫೆಸ್ಟ್ ಚಾಲೆಂಜ್ ಈಗ ನಡೀತಾ ಇದೆ. ಟಾಪ್ 10 ನಲ್ಲಿ ಇನ್ನುಳಿದಂತಹ ಟಾಪ್ ಪರ್ಫಾರ್ಮೆನ್ಸ್ ಗಳನ್ನ ಮುಂದುವರಿಸೋಣ. ಇದು DKD ಸೀಸನ್ 7 ಟಾಪ್ 10 ಚಾಲೆಂಜ್ ರೌಂಡ್. ಸೊ ನಮ್ಮ ಎಲ್ಲ ಟಾಪ್ 4 ಜಡ್ಜಸ್ಗೆ ಹಾರ್ಟಿ ವೆಲ್ಕಮ್. ನಮ್ಮೆಲ್ಲರ ಪ್ರೀತಿಯ ಕ್ರೇಜಿ ಕ್ವೀನ್ ರೆಬಲ್ ರಕ್ಷಿತಾ ಮೇಡಮ್, ಹಾಗೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಸರ್, ನಮ್ಮೆಲ್ಲರ ಪ್ರೀತಿಯ ಚಿನ್ನಿ ಮಾಸ್ಟರ್ ಅಂಡ್ ಹುಕುಂ ನಮ್ಮಣ್ಣ ಮುತ್ತಣ್ಣ ಶಿವಣ್ಣ. ಈಗ ಬರ್ತಾ ಇರುವಂತ ಮುಂದಿನ ಟಾಪ್ ಜೋಡಿ ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ ಹಾಡಿಗೆ ಈಗ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಬೆಂಗಳೂರಿನ ಅಜಯ್ ಹಾಗೂ ಕುಡ್ಲದ ಪಿಲಿ ಆಪ್ತಿ. ಛೇ, ನಾನೊಬ್ಬ ಸಾಮಾನ್ಯ ಶಿಲ್ಪಿಗಾರ. ಯಾಕೋ ಗೊತ್ತಿಲ್ಲ, ಪದೇ ಪದೇ ಆ ಬಂಗಾರದ ಶಿಲೆ ಮೇಲೆ ನನ್ನ ಕಣ್ಣು ಮನಸ್ಸು ತುಂಬ ಸೆಳೀತಾ ಇದೆ. ಅದು ನನ್ನ ಮಾತು ಕೇಳುತ್ತಾ? ನಾನು ಆಡೋ ಹಾಡು ಕೇಳಿಸುತ್ತಾ? ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ಎಲ್ಲಿದೆ ಹೇಳು ನಿನ್ನ ಗಾಯ, ತಂದಾನ ಕೇಳಿ ಮಂಗಮಾಯ. ಸಿಪಾಯಿ ಸಿಪಾಯಿ ನಾನಿನ್ನ ಸಿಪಾಯಿ, ಪ್ರೀತಿಲಿ ಸಿಪಾಯಿ ಆಗೋದಾಗವ. ಬಂಗಾರದ ಗೊಂಬೆ ನನ್ನ ದೇವಿ ನೀನಮ್ಮ, ಊರೆಲ್ಲ ಹೊತ್ತು ತಿರುಗುತ್ತೇರು ನಾನಮ್ಮ. ಬಂಗಾರದ ಬೊಂಬೆ ನನ್ನ ಪ್ರಾಣ ನೀನಮ್ಮ, ನಿನ್ನನ್ನು ಹೊತ್ತು ತಿರುಗೋ ದೇಹ ನಾನಮ್ಮ. ತಂದಾನ ಬಂಧುಕದ ಬಾಯಲ್ಲಿ ಸುಮಾರಿ ಸಿಪಾಯಿಯ ಮಾತೆಲ್ಲ ಕವ್ವಾಲಿ, ವೈರಿಯ ಇರುವೆ ಅಂತ ತಿಳಿ, ಸಿಂಹದ ಗುಹೆಯಲ್ಲಿ ಇಳಿ. ಸಿಪಾಯಿ ಸಿಪಾಯಿ
ಇದು ಬರ್ಲಿ ಚಪ್ಪಾಳೆ. ಆಪ್ತಿ ಹಾಗೂ ಅಜಯ್ಗೆ ಈ ಹಳ್ಳಿ ಹಾಡಿನ ಸೂಚಿ ಮದ್ದನ್ನ ಕೊಡೋರು ಯಾರು? ನಮ್ಮ ಒನ್ ಅಂಡ್ ಓನ್ಲಿ ಹಂಸಲೇಖ ಮಹಾಗುರುಗಳು. ಈ ಹಾಡಿಗೆ ಒಂದು ಚಪ್ಪಾಳೆ ಅಂಡ್ ಕ್ರೇಜಿ ಸ್ಟಾರ್ ರವಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ರಕ್ಷಿತಾ ಮ್ಯಾಮ್. Anna, I have a different kind of respect for Ajay today, Anna. Yes. What Ajay did. ಅಂದ್ರೆ ಅವನು ಅವಳಿಗೆ ತಲೆ ಮೇಲೆ ಇಟ್ಕೊಂಡು he was like standing alone. ಕೇಳಮ್ಮ ಓವಿಗೆ ಸೂಜಿ. Too much for me to handle. Ajay, Yes, I'm madam. proud of you, Ajay. Thank you, So madam. proud Thank of you. you. ಥ್ಯಾಂಕ್ ಯು ಮೇಡಮ್. I'm so happy for you, Apti. ನಂಗೆ ತುಂಬಾ ಖುಷಿ ಇದೆ ನಿನ್ಗೋಸ್ಕರ. ಈಗ್ಲಿಂದ ಬರೀ ತುಂಬಾ ಒಳ್ಳೇದೇ ಆಗ್ಲಿ ನಿನ್ಗೆ. I'm just so happy for you and this is such a deserved fire brand ಅನ್ಸುತ್ತೆ ನನಗೆ. Yes, ma'am. And Thank you, I'm madam. just very proud of this team right now. ಥ್ಯಾಂಕ್ ಯು ಮೇಡಮ್. ಸೂಪರ್ ಮೇಡಮ್. ಥ್ಯಾಂಕ್ ಯು ಚಿನ್ನಿ ಮಾಸ್ಟರ್. ಬೋತ್ ಆಫ್ ಯು ಟುಡೇ ಕರೆಕ್ಟ್ ಸಿಂಕ್ ಮಾಡಿ ಇಬ್ರು ಡಾನ್ಸ್ ಮಾಡಿದ್ದೀರಾ ಫಸ್ಟ್ ಟೈಮ್. ಏನಕ್ಕಂದ್ರೆ ಬೋತ್ ಆಫ್ ಯು ಶುಡ್ ಗೆಟ್ ಟುಗೆದರ್. ರೊಮ್ಯಾಂಟಿಕ್ ಆಗಲಿ ವಾಟ್ ಎವರ್ ಯು ಡೂ ಯು ಹ್ಯಾವ್ ಟು ಹ್ಯಾವ್ ದ ಟ್ಯೂನಿಂಗ್ ಅಂತಾರೆ. ನಾಟ್ ಅ ಸಿಂಗಲ್ ಮಿಸ್ಟೇಕ್ ಇತ್ತು. ಎವ್ರಿಥಿಂಗ್ ವಾಸ್ ಪ್ರಿಸೈಸ್ಲಿ ಡನ್. ತುಂಬಾ ಚೆನ್ನಾಗಿತ್ತು ಅಂಡ್ ನಥಿಂಗ್ ವಾಸ್ ಲುಕಿಂಗ್ ಆಕ್ವರ್ಡ್. ಎಸ್ಪೆಷಲಿ ಆ ಹೆಡ್ ಒಂದು ಲಿಫ್ಟ್ ಇತ್ತಲ್ಲ, unreal it was. Unreal that Thank was. you, sir. And now ಈ show ನಲ್ಲಿ never we saw that kind of an act. Never. First time. Thank you so much. For me today you are laka and shaka. Shaka. ಥ್ಯಾಂಕ್ ಯು ಸರ್. ಲಕ ರಕ ಶಕ. ಸೂಪರ್. ಥ್ಯಾಂಕ್ ಯು ಚಿನ್ನಿ ಮಾಸ್ಟರ್. ಅಣ್ಣ. ಫ್ಯಾಂಟಾಸ್ಟಿಕ್ ರವಿ, ಒನ್ಸ್ ಅಗೇನ್ ಮೈ ಗಾಡ್. ಇದು ಹೆಂಗಿತ್ತು ಅಂದ್ರೆ ಒಂದು ಶಿಲ್ಪಿ ಕೆತ್ತನೆ ಮಾಡಿದಾಗ ಹೆಂಗಿರುತ್ತೋ ಅಲ್ಲಿಂದ ಆ ಬೊಂಬೆಗಳು ಇಡೀ ಸೆಟ್ ಒಳ್ಳೆ ಕೆತ್ತನೆ ಮಾಡ್ದಂಗೆ ಇತ್ತು. ಇಟ್ ವಾಸ್ ಜಸ್ಟ್ ಲೈಕ್ ಹೆಂಗೆ ಒಬ್ಬ ಸ್ಕಲ್ಪ್ಚರ್ ಹೆಂಗೆ ಇದು ಮಾಡ್ತಾನೋ ಆ ರೀತಿ ಒಂದು ಪರ್ಫೆಕ್ಟ್ ಆಗ ಸೆಟ್ ಇರ್ಬೋದು. ಓವರ್ ಆಲ್ ಅವರಿಬ್ರು ಡಾನ್ಸ್ ಮಾಡಿದ ರೀತಿ ಇರ್ಬೋದು. ಆಮೇಲೆ ಆ 4 ಜನ ಮುದ್ದು ಮಕ್ಕಳು ಮಾಡಿದ್ರಲ್ಲ, ಮೈ ಗಾಡ್ ಸೋ ಕ್ಯೂಟ್ ಇಟ್ ವಾಸ್. 2 ಕಣ್ಣು ನನಗೆ ಗೂಸ್ ಬಂಪ್ಸ್ ಬಂತು ನಿಜವಲ್ಲ. ಅವರ ಹಿಂದೆ ಡಾನ್ಸ್ ಮಾಡ್ತಾ ಇದಾರಣ್ಣ ನೀವು ಫೈರ್ ಬ್ರ್ಯಾಂಡ್ ಕೊಟ್ಟಾಗ. ಪ್ಲೀಸ್ ಬನ್ನಿ ಅಲ್ಲಿ ಹಿಂದೆ. ಆಮೇಲೆ ನಿಮ್ ಫಾದರ್ ಎಷ್ಟು ಖುಷಿ ಪಟ್ರು ಗೊತ್ತಮ್ಮ. ನಿಜವಾಗ್ಲೂ ಆ ಖುಷಿನ ಯಾರು ಬೇಕು? ಒಂದು ತಂದೆಗೆ ತಾನ ಮಕ್ಕಳು ಚೆನ್ನಾಗಿ ಮಾಡಿದಾಗ ಅವ್ರ ತಂದೆಗೆ ಅದು ಹ್ಯಾಪಿ ಆಗೋದು. ಅವ್ರು ಅಷ್ಟು ಖುಷಿ ಪಟ್ರು. ಆ ಖುಷಿಗೆ ಎಷ್ಟು ದುಡ್ಡು ಕೊಟ್ರು ಸಾಲದು. ಅದೇ ನಿಂಗೆ ವಿಶಸ್. ಇವತ್ತು ನೀನು ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ. ಅಂಡ್ ರವಿ, ಇವತ್ತು ಯು ಬಿಕಮ್ ದ ಕಿಂಗ್. Both your performance was so beautiful and all the best and God bless you. All the best. Thank you, sir. Ajay, ಇದೇ ಪೇಜ್ ನ ಬಿಡಬೇಡಿ. ಆಯ್ತು sir. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. Thank you so much. ಥ್ಯಾಂಕ್ ಯು ಅಣ್ಣ. ಬಟ್ ಇಲ್ಲ, ಎಲ್ಲಾರು ಹೇಳ್ದಂಗೆ ಅಜಯ್ ಅಷ್ಟು ಈಸಿ ಅಲ್ಲ. ಹೆಂಗೆ ಆಪ್ತಿನ ಲಿಫ್ಟ್ ಮಾಡಿ ಪ್ಲಸ್ ವಾಕ್ ಮಾಡಿ ಬ್ಯಾಲೆನ್ಸ್ ಮಾಡಿ, ಇದ್ರ ಸೀಕ್ರೆಟ್ ಏನಪ್ಪ? ಇವ್ರ ನಂಬಿಕೆ, ಇವ್ರ ಫಸ್ಟ್ ನಂಬಿಕೆ ಇಟ್ರು ಇದು ಮಾಡಕ್ಕಾಗತ್ತೆ ಅಂತ. ಅಂಡ್ ಟೀಮ್, ಓವರ್ ಆಲ್ ಟೀಮು. ಅದಾದ್ಮೇಲೆ ಆಪ್ತಿ ಇದ್ರೆ ಭಯ ಇಲ್ಲ. ಆಕೆಗೆ ನಿನ್ ಮೇಲೆ ಇರುವಂತಹ ನಂಬಿಕೆ. ಅವ್ರಿಬ್ರು ಸ್ಟ್ರಾಂಗ್ ಇದ್ರೆ ನಾನು ಸ್ಟ್ರಾಂಗ್ ಆಗ್ತೀನಿ ಮೇಡಮ್. ಆಪ್ತಿ ನಿಜ ಹೇಳು, ಫಸ್ಟ್ ಆಫ್ ಆಲ್ ಉಲ್ಟಾ ಹೋಗೋದೇ ಅರ್ಧ ತಲೆ ತಿರುಗುತ್ತೆ. ಅಂಥದ್ರಲ್ಲಿ ನೀನು ಅಷ್ಟು ಕ್ಯೂಟ್ ಆಗಿ ಸ್ಮೈಲ್ ಮಾಡ್ಕೊಂಡು ಆರಾಮಾಗಿದ್ಯಲ್ಲ, ನೀನ್ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಇದನ್ನ? ಫಸ್ಟ್ ಅವ್ರಿಗೆ ಶೋಲ್ಡರ್ ನೋವಿದೆ ಅಂತ ಫಸ್ಟ್ ತಲೆ ಮೇಲೆ ನಿಲ್ಸಿದ್ರು. ಓ, ಶೋಲ್ಡರ್ ನೋವು ಅಂತ ತಲೆಗೆ ಡೈರೆಕ್ಟ್ ಆಗಿ? ಫಸ್ಟ್ ತಲೆ ಮೇಲೆ, ಆಮೇಲೆ ನೆಕ್ಸ್ಟ್ ಫಸ್ಟ್ ಕಾಲ್ ಮೇಲೆ ತಲೆ ನಿಂತಿದೆ, ಆಮೇಲೆ ನೆಕ್ಸ್ಟ್ ತಲೆ ಹೆಡ್ ಉಲ್ಟಾ ಮಾಡಿ ತಲೆ ಮೇಲೆ. ಇದು ರವಿ ಸರ್ ಮತ್ತು ಟೀಮ್ ರೋಷನ್ ಅಣ್ಣ, ವಿಜಯ್ ಅಣ್ಣ ಮತ್ತು ಎಲ್ಲ ಬಾಯ್ಸ್ ಮತ್ತು ಅಜಯ್ ಅಣ್ಣ ನನಗೆ ಸಪೋರ್ಟ್ ಮಾಡ್ತಾರೆ ತುಂಬ. ಅಂದರೆ ಟ್ರಸ್ಟ್, ಅವ್ರು ಬಿಡಲ್ಲ, ನಾನು ಏನೇ ಆದರೂ ಬಿಡಲ್ಲ ಅಂತ. ಅಂದರೆ ಅಷ್ಟು ಈಸಿ ಇಲ್ಲ, ಕಷ್ಟ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಆಮೇಲೆ ಈ ಥರದ್ದೆಲ್ಲ ರವಿ ಮಾಸ್ಟರು ಮೇಡಮ್ ರಸ್ಕ್ ತಿಂದಂಗೆ ತಿನ್ಬಿಡ್ತಾರೆ. ಈಗ ಇಲ್ಲಿ ನಮ್ಮ ಬಂಗಾರದ ಗೊಂಬೆ ಇರೋದ್ರಿಂದ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಒಂದು ಚಾಲೆಂಜ್. ಈ ಬಂಗಾರದ ಗೊಂಬೆಯನ್ನ ಯಾರು ಎತ್ತುತ್ತಾರೆ ಅಂತ ನೋಡೋಣ. ಅಜಯ್ ಆಲ್ರೆಡಿ ಲಿಫ್ಟ್ ಮಾಡ್ಬಿಟ್ಟಿದ್ದಾನೆ ಈ ಬಂಗಾರದ ಗೊಂಬೆಯನ್ನ. ನೆಕ್ಸ್ಟ್ ಯಾರು ಗೊಂಬೆನ ಲಿಫ್ಟ್ ಮಾಡ್ತಾರೋ ಅವ್ರಿಗೆ ಒಂದು ಆಕರ್ಷಕ ಬಹುಮಾನ. ಯಾರು ಬರ್ತೀರಾ? ನನ್ನ ಪ್ರಕಾರ ನನ್ನ ನಾಲ್ಗೆಲಿ ಫಸ್ಟ್ ಬರುವಂತ ಹೆಸರೇ ಮಾಸ್ಟರ್. ಶೇಖತ್ತಾಗಿರೋ ಹುಡುಗ ಈ ಶುಭ್ ಮಾಸ್ಟರ್. ನೀವಿನ್ನ ಶಾಕ್ ಅಲ್ಲಿ ಇದೀರಾ. ಇದಕ್ಕೆ ಹಿಂಗ ಆಗ್ಬಿಟ್ರೆ ನೆಕ್ಸ್ಟ್ ಶಶಿ ಬರ್ತಾನೆ ಮೇಡಮ್.
ಏಯ್ ಶಶಿ, ಹಿಂಗಾಯ್ತದ ಈಸು ಎಷ್ಟು ಚೆನ್ನಾಗೈತದ ಕಣೋ ಲಿಫ್ಟ್ ಮಾಡ್ದ, ನೀನೇನೋ ಹಿಂಗ್ ಲಿಫ್ಟ್ ಮಾಡ್ತಾ ಇದ್ಯಾ? ಅವನು ಈಸೊಬ್ಬ ನನ್ನ ಶಶಿ. ನೀನ್ ಎಲ್ಲಿದ್ಯೋ ಗೊತ್ತಿಲ್ಲ, ವಾಪಸ್ ಸೋಫಾಗ ಹೋಗಮ್ಮ. ಮೇಡಮ್ ನಂದು ಇನ್ನೊಂದು ಆಸೆ ಇದೆ ಮೇಡಮ್. ಅನೀಶ್ ಯಾಕೆ ಮೇಡಮ್ ಪಾಪ ಅಂದ್ರೆ ಫ್ರೆಂಡು 6 ಪ್ಯಾಕ್ ಇವಳಿಗೆ ತೋರಿಸಿರೋದು. ಹೌದು, ಹೌದು. ಆ 6 ಪ್ಯಾಕ್ ಈಗ ಈಗ ಕೆಲಸಕ್ಕೆ ಬರುತ್ತೆ. ಬಾ 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 ರಜಾ ಬಾ ಬಾ. ಹೋಗ ಪ್ಲೀಸ್ ಬಾ, ಫೈನಲ್ ಮಗ ನೀನೇ ದರ್ಶನ್ ಬಾ. ವಾ, ಹೇಗೆ ಅನ್ಸ್ತಾ ಇದೆ ದರ್ಶನ್? ಈ ಕಡೆ ಕೈ ನೋವು ಬರ್ತಾ ಇದೆ. ಆದ್ರೆ ನನ್ನ ಪ್ರಕಾರ ತುಂಬಾ ಈಸಿಯಾಗಿ ಒಂದೆರಡು ಲಿಫ್ಟ್ ಎತ್ಬಿಟ್ಟು ಸ್ಟೈಲ್ ಆಗಿ ವಾಕ್ ಮಾಡಿದ್ ಯಾರು? ಈ ಸೊಪ್ಪು ಸಕ್ಕತ್ತಾಗಿ. ಬಾ ಮಗ ಬಾ ಬಾ ಬಾ. ಈ ಒಂದು ಟಾಸ್ಕ್ ವಿನ್ ಆಗಿದ್ಯಾ, ಸೊ ನಿನಗಾಗಿ ಒಂದು ಆಕರ್ಷಕ ಬಹುಮಾನ ತಗೊಂಬನ್ನಿ. ರೂಮಲ್ಲಿ ಆಲ್ರೆಡಿ 4-4 ಇದೆ ಮೇಡಮ್. ಏನ್ ಕೊಟ್ಟವರಪ್ಪ? ಮೂವ್ ಸ್ಪ್ರೇ ಮ್ಯಾಮ್. ಹಾ, ಮೂವ್ ಸ್ಪ್ರೇ ಎಲ್ಲ ಹಾಕ್ಬೇಕು ಅದನ್ನ? ಈ ಸೈಡ್ ಮ್ಯಾಮ್ ಸೊಂಟೆಗಾದು ಹ್ಯಾಂಡ್ಸ್ಗಾದು. ಬಟ್ ಈಗಕ್ಕೆ ನಿಂಗೆ ಇದು ಉಪಯೋಗ ಇದೆಯಾ ಅಲ್ವಾ? ಇದೆ ಮ್ಯಾಮ್, ಸ್ವಲ್ಪ ಇದೆ ಅಲ್ವಾ? ಸೊ ಖಂಡಿತ ಆ ಸೊಂಟ ಹಿಡ್ಕೊಂಡಿರೋದಕ್ಕೆ ನಿಂಗೆ ಮೂವ್ ಸ್ಪ್ರೇ. ಆದ್ರೆ ಇದ್ರಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಆಮೇಲೆ ಆಪ್ತಿನೇ ಬಂದು ಸ್ಪ್ರೇ ಮಾಡ್ತಾಳೆ ನಿನ್ಗೆ. ಓಕೆನಾ? ಅವಳು ಅಷ್ಟು ಬಹಳ ರೆಸ್ಪೆಕ್ಟ್ಫುಲ್ ಆಗಿ ನೀ ಎತ್ತಿದ್ಯಲ್ಲ, ಅದಕ್ಕೋಸ್ಕರ ಅವಳೇ ಬಂದು ಸ್ಪ್ರೇ ಮಾಡ್ತಾಳೆ. ಒಳ್ಳೇದಾಗ್ಲಿ ಕಂದ ನಿನ್ಗೆ. ಹಾ, ಒಳ್ಳೇದಾಗ್ಲಿ. ಹೋಗು. ಥ್ಯಾಂಕ್ ಯು ಲವ್ಲಿ. ಥ್ಯಾಂಕ್ ಯು ಅಜಯ್, ಥ್ಯಾಂಕ್ ಯು ಆಪ್ತಿ, ಥ್ಯಾಂಕ್ ಯು ರವಿ ಮಾಸ್ಟರ್. ತೂಕದ ಗಡಬಡ ಜಲ ಜಲ ಲಡ್ಕಿ ಅಂತ ಗಡಬಡಿಲಿ ಬರ್ತಾ ಇದಾರೆ ವೇದಿಕೆ ಮೇಲೆ. ಸೊ DKDಯಲ್ಲಿ ಯಾವಾಗ್ಲೂ ಟಾಪ್ ಅಲ್ಲಿರುವಂತಹ ಕ್ಯೂಟೆಸ್ಟ್ ಜೋಡಿ ತುಮಕೂರಿನ ಶೆಟ್ಟಿಗೆರೆಯ ಹುಡುಗ ಯುವನ್ ಹಾಗೂ ಬೆಂಗಳೂರಿನ ಕೊಟ್ಟಿಗೆರೆಯ ಹುಡುಗಿ ಲೇಖನ. ಏನು ಸಿಡ್ಲೊಡಿತಾ ಇದೆ? ಮಾಡೋಣ ಇಲ್ದೆ ಸಿಡ್ಲೊಡ್ತೆ ಅಂದ್ರೆ ನಮ್ ತಿಕ್ಲಿ ಬರ್ತಾವಳ. ಲೋ, ಚಿಂದಿ ಪೇಪರ್ ಮನೆ ಒಳಗ್ ಬಂದಿರೋ ವಿಷಯ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅವನ್ ಕತೆ ಅಷ್ಟೇ. ಹೆಣ ಬೀಳೋ ಜಾಗದಲ್ಲಿ ನೊಣ ಇರ್ಬೇಕು, ಇಲ್ಲ ಈ ಪಟಾಕ ಹವಾ ಇರ್ಬೇಕು. ಅದನ್ ಬಿಟ್ಟು ಬೇರೆ ಸವಣ್ ಬಂತ ಬೀಜಕ್ಕೆ ಬಗ್ಗೆ ಪ್ರಯೋಜನ ರೈ. ಯಾವನ ಅವನು ಸಟಕ್ನೆ ಬಂದ್ ಪಟಕ್ನೆ ನಿಂತ್ಕೋ, ಇಲ್ಲ ಅಂದ್ರೆ ನಿನ್ ಬಾಡಿ ಸುರಿ ಟಪ್ಪಕ್ಕೆ ಬರಲೈ. ಬಂದಲೇ
ನೀನು ಲೇಖನ ಏನ್ ಡೈಲಾಗು ಏನ್ ಡೈಲಾಗ್ ಅದು ನಿಂಗೂ ಬರುತ್ತಾ ಅಥವಾ ಅದು ಬರೀ ಲಿಪ್ಸಿಂಕ್ ಮಾಡಿದ ಬೇಬಿ ಬರುತ್ತಾ ಡೈಲಾಗ್ ಹೇಳಕ್ಕಿಂತ ಮುಂಚೆ ಶಿವಣ್ಣ ಹತ್ರ ಕಮೆಂಟ್ಸ್ ಕೇಳ್ಬಿಡ ಹೆಂಗೆ ನಾವು ಶಿವಮಮ್ಮ ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಲೇಖನ ಸೂಪರ್ ಆಗಿತ್ತು ಥ್ಯಾಂಕ್ ಯು ಸರ್ ಸೂಪರ್ ಬಂದೆ ಸೂಪರ್ ನಿಜವಾಗ್ಲೂ ನನ್ಗೆ ವಜ್ರಕಾಯಿ ಜ್ಞಾಪಕ ಬಂದ್ಬಿಡುತ್ತೆ ನಾನು ನಿಜವಾಗ್ಲೂ 100%. ಆಮೇಲೆ ಸಾಂಗ್ ಯಾರು ಮಾಡಿದ್ದು ಯಾರು ಹೇಳಿ ಯಾರಣ್ಣ ನಿಮ್ ಬಾಯಲ್ಲಿ ಬರ್ಲಿ ಅದು ಹೇಳಿ ಅದೇಣ ಮತ್ತಪ್ಪ ಪ್ರತಾಪು ಎಲ್ಲರನ್ನ ಕಳಿಸ್ಬಿಟ್ಟು ಟಾಪ್ ಅಲ್ಲಿ ಇರೋಂತ ನಮ್ಮ ಅರ್ಜುನ್ ಜನ್ಯ ಆಮೇಲೆ ಅದಕ್ಕೆ ವಾಯ್ಸ್ ಶರಣ್ ವಾಯ್ಸ್ ಹೌದು, ಶರಣ್ sir ಎಷ್ಟು voice. ಅದ್ಭುತವಾಗಿ ಆಡಿದ್ದಾರೆ ಸಖತ್ತಾಗಿ ಬ್ಯೂಟಿಫುಲ್ ಎಸ್ ಸಾಂಗ್ ಸೋ ವೆಲ್ ಅಂಡ್ ಥ್ಯಾಂಕ್ ಯು ಶರಣ್ ಫ್ಯಾಂಟಾಸ್ಟಿಕ್ ಸಾಂಗ್ ಇದು ಆಮೇಲೆ ಇದು ಬಂದ್ಬಿಟ್ಟು ಕಚ್ಚಲ್ ಮಾಡಿದ್ದು ಶೂಟಿಂಗ್ ಬಹಳ ಆಮೇಲೆ ಇವನ್ ನಭಾ ನಟೇಶ್ವರ್ ಅಷ್ಟೇ ಫಸ್ಟ್ ಫಿಲ್ಮ್ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದ್ದು ಈ ಪಾತ್ರ ಆಕ್ಚುಲ್ ಆಗಿ ವೆರಿ ಈ ಸಂಪತ್ತಿಗೆ ಸಭೆಯಲ್ಲಿ ಮಂಜುಳಾ ಸ್ಟೈಲ್ ಕ್ಯಾರೆಕ್ಟರ್ ಬಹಳ ಅದ್ಭುತವಾಗಿ ಮಾಡಿದ್ರು ಅವರು ಅಂಡ್ ಹರ್ಷ ಅಗೇನ್ ಹರ್ಷ ಸೂಪರ್ ಒಂದು ಒಳ್ಳೆ ಕತೆ ಅಂಡ್ ಒಳ್ಳೆ ಆ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು ಅಂಡ್ ರಾಹುಲ್ ಅದನ್ನ ಬಹಳ ಚೆನ್ನಾಗಿ ಮಾಡಿಸಿದ್ರೆ ಮಕ್ಕಳಿಗೆ ಸೋ ಬ್ಯೂಟಿಫುಲ್ ಇಟ್ ಇಸ್ ಅಂಡ್ ನಮ್ಮ ಯುವನ್ ಏನು ಮಜಾ ಸಟಕ್ನೆ ಬಂದ್ ಪಟಕ್ನೆ ನಿಂತ್ಕೋ ಇಲ್ಲ ಅಂದ್ರೆ ನಿನ್ ಬಾಡಿ ಸ್ವೀಟ್ ಟಪ್ಪಕ್ಕೆ ಬರಲೈ ಬರೋದು ಮೈ ಗಾಡ್ ಅದ್ ಸೀನೆ ತುಂಬಾ ಚೆನ್ನಾಗಿತ್ತು ಬಹಳ ಅದ್ಭುತವಾಗಿತ್ತು ಐ ಥರೋಲಿ ಎಂಜಾಯ್ಡ್ ಆಮೇಲೆ ನಿನಗೋಸ್ಕರ ಗಿಫ್ಟ್ ತಂದಿದ್ದೀನಿ ಈ ಸಲ ಜಡ್ಜಸ್ ಎಲ್ಲ ಮಾತಾಡಿದ್ಮೇಲೆ ಆ ಗಿಫ್ಟ್ ಓಕೆ ಸೂಪರ್ ಥ್ಯಾಂಕ್ ಯು ಸರ್ ಈಗ ನೀನ್ ಆ ಡೈಲಾಗ್ ಹೇಳಿದ್ರೆ ಶಿವಣ್ಣ ಸ್ಟೇಜ್ ಮೇಲೆ ಬರ್ತಾರೆ ಹೇಗೆ ಕರಿತ್ಯಾ ನೀನ್ ಕರಿಯೋ ಲೆವೆಲ್ ಅಲ್ಲಿ ಶಿವಣ್ಣ ಹಂಗೆ ಬಂದ್ಬಿಡ್ಬೇಕು ಓಕೆ ಬಂದಲೆ ಅಂತ ಬರ್ತಾರೆ ಮತಾಪೋ ಪ್ರತಾಪೋ ಚಿಲ್ಲಿ ದೋಸ್ಕಕ್ಕೆ ಬಿಲ್ಲಿ ಆಯಾರೆ ಹೆಣ ಬೀಳೋ ಜಾಗದಲ್ಲಿ ನೋಡ ಇರ್ಬೇಕು ಇಲ್ಲ ಈ ಪಟಾಕ ಹವಾ ಇರ್ಬೇಕು ಅದನ್ ಬಿಟ್ಟು ಬೇರೆ ಸಾಮಾನ್ ಬಂತೋ ಮೇ ಬೀಚಿ ಕಚ್ಚೆ ಬೈ ಅಂತ ಬರುತ್ತೆ ಯಾವನ್ನೋ ಸಟಾಕ್ನೆ ಬಂದ್ ಪಟಾಕ್ನೆ ನಿಂತ್ಕೋ ಇಲ್ಲಾಂದ್ರೆ ನಿನ್ ಬಾಡಿ ಸ್ವೀಟ್ ಪಕ್ಕೆ ಬರಲೈ ಏನಿದು ಥ್ಯಾಂಕ್ ಯು ಶಿವ ಮಾಮ ಸೋ ಕ್ಯೂಟ್ ಅಯ್ಯೋ ಕಲರ್ ನೋಡಿ ಮೇಡಮ್ ಯೆಲ್ಲೋ ಅಂಡ್ ರೆಡ್ Thank you, sir. ಕ್ಯೂಟ್ ಕ್ಯೂಟ್ ಇಷ್ಟ ಆಯ್ತಾ ಗಿಫ್ಟು ಇಷ್ಟ ಆಯ್ತು ನಿಮ್ಮಿಬ್ರಿಗೂ ಟೆಡಿ ಬೇರ್ ಇಷ್ಟನಾ ಹೌದು ಹೌದಾ ವಾವ್ ಎಷ್ಟ್ ಕ್ಯೂಟ್ ಆಗಿದೆ ನೋಡಿ ಟೆಡಿ ಬೇರು ಅಣ್ಣ ಸೋ ಕ್ಯೂಟ್ ಅಣ್ಣ ಥ್ಯಾಂಕ್ ಯು ನೀವು ಲಾಸ್ಟ್ ವೀಕ್ ಪ್ರಾಮಿಸ್ ಮಾಡಿದ್ರಿ ಗಿಫ್ಟ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಗಿಫ್ಟ್ ಕೊಟ್ಟಿದ್ದಾರೆ ಶಿವಣ್ಣಂಗೆ ಬರ್ಲಿ ಚಪ್ಪಾಳೆ ಅಣ್ಣ ನೀವು ಬಂದೆಲೆ ಅನ್ಬಿಟ್ಟು ಸ್ಟೇಜ್ ಬಂದ್ಬಿಟ್ಟಿದ್ದೀರ ಅಣ್ಣ ಹಂಗೆ ಕಳ್ಸಕ್ ಮನ್ಸಾಗಲ್ಲ ಅಣ್ಣ ಈ ಸ್ವೈಟ್ ಶಿವಣ್ಣ ಥ್ಯಾಂಕ್ ಯು ಜನ್ಯಾಜಿ ಮತಾಪು ಪ್ರತಾಪ್ ಹಾ
ಎಕ್ಸ್ಟ್ರಾಡಿನರಿ ಅವರಿಬ್ರು. you, sir. ಲೇಖನ ಅಂತೂ ಅದೇನೋ ಅವಳು ಬಂದಾಗ ಇದ್ದಿದ್ದಕ್ಕೂ ಇತ್ತೀಚೆಗೆ ಅಂತೂ ಶಿ ಇಸ್ ಜಸ್ಟ್ ರಾಕಿಂಗ್. ಅವಳ ಎಕ್ಸ್ಪ್ರೆಷನ್, ಅವಳ ಡ್ಯಾನ್ಸ್ ಕೂಡ ಅಷ್ಟು ಇಂಪ್ರೂವ್ ಆಗಿದೆ. ಇವನ್ ಆಲ್ರೆಡಿ ಎಕ್ಸ್ಟ್ರಾಡಿನರಿ ಡ್ಯಾನ್ಸರ್ ಅವನು. ಅವನ ಜೊತೆ ಹೆಂಗೆ ಅಂದ್ರೆ ಇವಳು ಎಲ್ಲ ದಾಟ್ಕೊಂಡು ಹೋಗ್ಬಿಡ್ತಾ ಇದ್ದಾಳೆ ಮುಂದಕ್ಕೆ. ಲೇಖನ ಯು ಆರ್ ಸೋ ಕ್ಯೂಟ್ ಬೇಬಿ. ಥ್ಯಾಂಕ್ ಯು ಸರ್. ಸೂಪರ್ ಆಗಿತ್ತು. ವೆರಿ ಗುಡ್ ವೆರಿ ಗುಡ್. ಬಹಳ ಇಷ್ಟ ಆಯ್ತು. ಈ ಹಾಡಲ್ಲಿ ಇರೋದೇ ಒಂದು ಫುಲ್ ಆ ನಟ್ ಕಟ್ಟಿದೆ, ಅದೊಂಥರ ಚಾಮ್ ಇರಬೇಕು. ಅದು ಎಷ್ಟು ಚೆನ್ನಾಗಿ ಮಕ್ಳಿಗೆ ಮ್ಯಾಚ್ ಆಯ್ತು. ಬ್ಯೂಟಿಫುಲ್ ಮಾ. ವೆರಿ ಗುಡ್. ಥ್ಯಾಂಕ್ ಯು ಜನಿ ಅಜ್ಜಿ. ಥ್ಯಾಂಕ್ ಯು ಚಿನ್ನಿ ಮಾಸ್ಟರ್. ಒಂದು ಬ್ಯೂಟಿಫುಲ್ ಏನಂದ್ರೆ ರಾಹುಲ್ ಕೊರಿಯೋಗ್ರಾಫರ್ ಅವರು ಎಷ್ಟು ಸಮರ್ ಸಾಲ್ಟ್, ಎಷ್ಟು ಫ್ಲಿಪ್ಪು ಏನೇನು ಇದ್ರೆ ಕೂಡ ಡಾನ್ಸ್ ಬಿಟ್ಟಿಲ್ಲ ನೋಡಿ. ಡಾನ್ಸ್ ಕಂಟಿನ್ಯೂ ಆಗಿ ಸ್ಟೆಪ್ ಇತ್ತು. Dance was there. The dance show, dance was there. Full package ಇರ್ಬೇಕು. This was Rahul Master full package. I'm so happy for you. And ಇವತ್ತು ಲೇಖನ ಅಂತೂ 100% ಇವತ್ತು ಅವಳು ಕೊಡ್ಲೇಬೇಕು. ಲೇಖನ, ಯು ಆರ್ ಮೈ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಲೇಖನ, ಈ ವಾರ ಏನ್ ಕತೆ ತಂದಿದೀಯಾ? ಕಾಗೆ ಕತೆ. ವೆರಿ ಗುಡ್. ತಗೊಂಬರ್ತೀಯಾ ಕಾಗೆನಾ? ತಗೋಬರ್ತೀನಿ. ಕರೆಕ್ಟ್, ನಂಗೆ ಗೊತ್ತಿತ್ತು. ಕಾಗೆ ಇಷ್ಟು ಬೆಳ್ಳಗಾಗ್ಬಿಟ್ಟಿದೆ. ನಾನು ಟೆಡಿ ಬೇರ್ ಮಾರ್ಕೊಂಬರ್ತೀನಿ ಸ್ವಲ್ಪ ಹೊತ್ತು. 25 ರೂಪಾಯಿ ಇದೆ ಭಯ್ಯ ದೀದಿ. ಮೇಡಮ್ ಹಂಗೆ ಕಾಣ್ತಾ ಇಲ್ವಾ ಮೇಡಮ್ ನಾನು? ಸ್ವಲ್ಪ. ಓ ಮೇಡಮ್, ಕಾಗೆ ಕೈಯಲ್ಲಿರುತ್ತೆ ಮೇಡಮ್. ಅದೇ ಶರತ್ ವೆರಿ ಟ್ಯಾಲೆಂಟೆಡ್. ಸಾಕ್ಸ್ ಅಲ್ಲಿ ಒಂದು ಕಾಗೆ ಮಾಡೋನೆ. ಒಂದೂರಲ್ಲಿ ಒಂದ್ ಕಾಗೆ ಇತ್ತು. ಅದು ರೋಡಲ್ಲಿ ಹೋಗ್ತಾ ಇತ್ತು. ರೋಡಲ್ಲಿ ಹೋಗ್ತಾ ಇರುವಾಗ, ಬಾತ್ಕೋಳಿ ನೀನ್ ಎಷ್ಟು ಚೆನ್ನಾಗಿದ್ಯಾ, ವೈಟ್ ಆಗಿ, ನೀ ತುಂಬಾ ಚೆನ್ನಾಗಿದ್ಯಾ ಬಾತ್ಕೋಳಿ. ಅವಾಗ ಬಾತ್ಕೋಳಿ ಹೇಳ್ತು, ನಾನೆಲ್ಲ ಚೆನ್ನಾಗಿರೋದು, ನನ್ಕಿಂತ ಚೆನ್ನಾಗಿರೋದು ಗಿಳಿ ಇದೆ. ಅವಾಗ ಕಾಗೆ ಗಿಳಿ ಹತ್ರ ಹೋಯ್ತು. ಏ ಗಿಳಿ ನೀನ್ ಎಷ್ಟು ಚೆನ್ನಾಗಿದ್ಯಾ, ನಿನಗೆ 2 ಕಲರ್ ಇದೆ, ಗ್ರೀನು ಮತ್ತೆ ರೆಡ್ಡು. ನೀನ್ ತುಂಬಾ ಚೆನ್ನಾಗಿದ್ಯಾ ಗಿಳಿಯಪ್ಪ. ಅವಾಗ ಗಿಳಿ ಹೇಳ್ತು, ನಾನೆಲ್ಲ ಚೆನ್ನಾಗಿರೋದು, ನನ್ಕಿಂತ ಚೆನ್ನಾಗಿರೋದು ನವಿಲಿದೆ. ಅವಾಗ ಕಾಗೆ ನವಿಲ್ ಹತ್ರ ಹೋಯ್ತು. ಏ ನವಿಲೆ ನೀನ್ ಎಷ್ಟು ಚೆನ್ನಾಗಿದ್ಯಾ, ನಿನಗೆ ಎಷ್ಟು ಕಲರ್ ಇದೆ, ಇವನ್ನೆಲ್ಲ ಓಪನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನಾನು ಇದನ್ನ ನೋಡು ಕಪ್ಪಿದ್ದೀನಿ. ಅವಾಗ ನವಿಲೆ ಹೇಳ್ತು, ಏ ಕಾಗೆ ನೀನ್ ತುಂಬಾ ಲಕ್ಕಿ. ಯಾಕೆ ಅಂದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ನಮ್ ಕಟ್ಕೊಂಡೋಗಿ ಕೂಡೊಳಗಡೆ ಹಾಕ್ಬಿಡ್ತಾರೆ. ನೀನು ಆರಾಮಾಗಿ ಎಲ್ ಬೇಕಂದ್ರು ಹಾರ್ಕೊಂಡು ಎಲ್ ಬೇಕಂದ್ರು ಹೋಗ್ಬೋದು. ಅದಕ್ಕೆ ನೀನು ದೇವ್ರಿಗೆ ಥ್ಯಾಂಕ್ಸ್ ಅನ್ಬೇಕು. ನೀನ್ ಯಾರು ಡಿಸ್ಟರ್ಬ್ ಮಾಡಲ್ಲ. ಅವಾಗ ಕಾಗೆ ಅನ್ಕೋತು, ಓ ನವಿಲ್ ಹೇಳಿದ್ ಕರೆಕ್ಟು, ನಾನು ಎಲ್ ಬೇಕಂದ್ರೂ ಇರ್ಬೋದು, ಎಲ್ ಬೇಕಂದ್ರೂ ಹಾರ್ಕೊಂಡಿರ್ಬೋದು, ಫ್ರೀ ಆಗಿರ್ಬೋದು. ಅದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಅನ್ಬೇಕು. ಮೊರಲ್ ಆಫ್ ದ ಸ್ಟೋರಿ ಹೇಳ್ಬೇಡ, ನೀನ್ ಹೇಳ್ಬೇಡ. ಇದನ್ನ ಹೇಳಕ್ಕಂತಾನೆ ನಾನು ಒಂದು ಮೆಗಾ ಆಡಿಷನ್ ಅಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡಿದೀನಿ. ರಜಾ, ಈಶು, ಯಾಕೋ ಶೇಖತ್ತಾಗಿರೋ ಒಂದು ಸ್ಟೋರಿ, ಮಾರಲ್ ಆಫ್ ಸ್ಟೋರಿ ಹೇಳು. ಕಾಗೆನೆ ದೇವ್ರು. ನಿನ್ ಜನ್ಮಕ್ಕೆ ಹೋಗೋ. ಲೇ ಇವನ್ ಆಗ್ತಾವನೆ ಕಣೋ ನಿನ್ನ ಆನ್ಸರ್ ಕೇಳಿ. ಕಾಗೆನೆ ದೇವ್ರಂತೆ. ಮಾರಲ್ ಅಲ್ಲ ಕಣೋ, ಕಾಗೆ ಏನೋ ಅರ್ಥ ಮಾಡ್ಕೊಳ್ತು ಗೊತ್ತಾ ನವಿಲ್ ಹೇಳಿದ್ದನ್ನ. ಅದರಿಂದ ನಾವು ಮನುಷ್ಯರೇನ್ ಅರ್ಥ ಮಾಡ್ಕೋಬೇಕು, ನಾವೇನ್ ಪಾಠ ಕಲಿಬೇಕು? ನಾವು ಹೆಂಗಿದ್ದೇವೆ ದೇವ್ರಿಗೆ ಥ್ಯಾಂಕ್ಸ್ ಅನ್ಬೇಕು. ಕರೆಕ್ಟ್. ಅದ್ರಲ್ಲೇನೆ ಖುಷಿ ಆಗಿರ್ಬೇಕು. ಅವ್ನು ಹೇಳಿದ್ ಕರೆಕ್ಟಾ ಬೇಬಿ? ಹೇಳ್ಕೊಟ್ಟಿದ್ದ ಅವನ್ಗೆ. ಗೊತ್ತಿತ್ತು. ವಂಡರ್ಫುಲ್. ಏನಮ್ಮ ಕರೆಕ್ಟಾ ಮಾರಲ್ ಆಫ್ ದ ಸ್ಟೋರಿ? ಕರೆಕ್ಟ್ ಅಕ್ಕ. ಈಗ ಇದು ಕಾಗೆ ತುಂಬಾ ಚೆನ್ನಾಗಿದೆ. ಶರತ್ತೆ ಮಾಡಿದ್ದ? ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ವೆರಿ ನೈಸ್ ಕಾಗೆ. ಅಂಡ್ ಇವತ್ತು ಒಂದು ಮಾರಲ್ ಆಫ್ ದ ಸ್ಟೋರಿಯ ಜೊತೆ ಒಂದು ಅದ್ಭುತವಾದಂತಹ ಕಥೆಯನ್ನ ಹೇಳಿದಂತಹ ಲೇಖನ ಹಾಗೂ ಅದಕ್ಕೆ ಸಪೋರ್ಟ್ ಮಾಡಿದಂತಹ ಯುವನ್ಗೆ ಥ್ಯಾಂಕ್ ಯು ವೆರಿ ಮಚ್ ರಾಹುಲ್ ಮಾಸ್ಟರ್. ಥ್ಯಾಂಕ್ ಯು. ಬನ್ನಿ 25 ರೂಪಾಯಿ ದೋಲೆಲೋ ಏಕ್ ಫ್ರೀ ಮಿಲೆಗಾ. ತಮ್ಮ ಡಾನ್ಸ್ ಮೂಲಕ ಕನಸಿನ ಲೋಕದಲ್ಲಿ ತೇಲಾಡ್ಕೊಂಡು ನಮ್ಮನ್ನು ತೇಲ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಡಿಕೆಡಿಯ ಶಾಖ ಟಾಪ್ ಜೋಡಿ, ಬೆಳಗಾವಿಯ ಯೂಸುಫ್ ಹಾಗೂ ಬೀದರ್ನ ಅಕ್ಷದ.
10 ಚಾಲೆಂಜ್ ಅಂತಂದ್ರೆ ಅಂದ್ರೆ ಭಯಕ್ಕೆ ಭಯ ಇಡ್ಸಿ ಧೈರ್ಯಕ್ಕೆ ಧೈರ್ಯ ಕೊಡುವಂತ ಪರ್ಫಾರ್ಮೆನ್ಸ್. ಅಂದ್ರೆ ಲಿಟ್ರಲಿ ಅಲ್ಲಿ ಕೂತು ಇವರಿಬ್ರು ಅದ್ರಲ್ಲಿ ತಿರುಗ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ಬಿಡ್ತು. ನಾವೆಲ್ಲರೂ ಉಸಿರು ಬಿಗಿ ಹಿಡಿದು ಈ ಪರ್ಫಾರ್ಮೆನ್ಸ್ ನೋಡಿದ್ವಿ. ಅ ಬ್ರೆತ್ ಟೇಕಿಂಗ್ ಪರ್ಫಾರ್ಮೆನ್ಸ್ ಅಕ್ಷತಾ ಹಾಗೂ ಈಸುಪ್ ಕಡೆಯಿಂದ. ಕಂಗ್ರಾಚುಲೇಷನ್ಸ್ ರುದ್ರ ಮಾಸ್ಟರ್. ಸೊ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಅರ್ಜುನ್ ಸರ್ ಇದ್ದಾರೆ, ಅವ್ರು ಹೇಳ್ತಾರೆ ಪರ್ಫಾರ್ಮೆನ್ಸ್ ಬಗ್ಗೆ. ಈ ಏರಿಯಲ್ ಆಕ್ಟ್ ಮಾಡಿದಾಗಲ್ಲ ಇವರಿಬ್ಬರದ್ದು ಹೆಂಗಿರ್ತದೆ ನಾವಿಲ್ಲಿ ನೋಡೋದವ್ರಿಗೆ ಹೇ ರಿಯಲ್ ಅನ್ನೋ ತರ ಇರುತ್ತೆ ಅವ್ರದ್ದು. ರಿಯಲ್ ಆಕ್ಟ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತಪ್ಪ ನೀವಿಬ್ರದ್ದು, ಔಟ್ಸ್ಟ್ಯಾಂಡಿಂಗ್. ಐ ಡೋಂಟ್ ನೋ ಇವರಿಬ್ಬರದ್ದು ಪವರೇ ಅದು. ವೆನೆವರ್ ದೇ ಚೂಸ್ ದಿಸ್ ಇಟ್ ವಿಲ್ ಬಿ ದಿ ಬೆಸ್ಟ್. ಇವತ್ತೊಂದು ಅಕ್ಷತಾ ಅವಳು ಲಾಸ್ಟ್ ಅಲ್ಲ ಅದನ್ನ ಪೋಲ್ನ ಇದು ಮಾಡಿ ಇನ್ನೇನು ಮೂವ್ ಮಾಡಬೇಕು, ಅವಾಗ ಅವ್ಳು ನಕ್ಬಿಟ್ಟು ಸುಮ್ಮನೆ ಹಿಂಗೆ ಅಂದ್ಲು ಗೋ ಅಂತ. ಅದ್ರಲ್ಲಿ ಏನು ಕಾನ್ಫಿಡೆನ್ಸ್ ಗೊತ್ತಾ, ಅದ್ರಲ್ಲಿ ಸುತ್ತಾಳೆ ಲಾಸ್ಟ್ ಒಂದು ಕೈ ಬಿಟ್ಬಿಡು ಟಕ್ ಅಂತ. ಓ ಮೈ ಗಾಡ್, ಸುಸ್ತಾಗ್ಬಿಟ್ವಿ ನಾವು. ವೆರಿ ಗುಡ್ ಮಾಸ್ಟರ್, ಆಲ್ ದಿ ಬೆಸ್ಟ್. ನನಗೆ ಆಕ್ಚುಲಿ ಏನ್ ಅನ್ಸುತ್ತೆ ಅಂದ್ರೆ ದಟ್ ವಿ ಆಲ್ವೇಸ್ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ಅಕ್ಷತಾ ವಿಚ್ ಶಿ ಅಬ್ಸಲ್ಯೂಟ್ಲಿ ಡಿಸರ್ವ್ಸ್. ಬಟ್ ಇವತ್ತು ಈಸುಪ್ಸ್ ಎಕ್ಸ್ಪ್ರೆಷನ್ಸ್ ವರ್ ವೆರಿ ವೆರಿ ಗುಡ್. ಕ್ಯಾನ್ ಐ ಸೇ ನನ್ನ ಪ್ರಕಾರ ಇನ್ DKD ಈ ಜಾನರ್ ಅಲ್ಲಿ ಸ್ಪೆಷಲಿ ಕಂಟೆಂಪ್ರರಿಯಲ್ಲಿ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಬೀಟ್ ಬೋತ್ ಆಫ್ ದೆಮ್. ಇದು ತುಂಬಾ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಟುಡೇ ಯು ಗೈಸ್ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮ್ಯಾಮ್. ಚಿನಿ ಮಾಸ್ಟರ್ ಒಂದು ಶಾರುಖ್ ಖಾನ್ ತರ ಆಯ್ತಮ್ಮ ಈ ಒಂದು ಆಕ್ಟಿಂಗ್. ಮಾಡರ್ನ್ ಆಕ್ಟಿಂಗ್ ಡೆಫಿನೆಟ್ ಆಗಿ 100% ರಕ್ಷಿತಾ ಹೇಳಿದಾರಲ್ಲ, ಈ ಸೆಗ್ಮೆಂಟ್ ಈ ಟೈಪ್ ಆಫ್ ಕಾಂಟೆಂಪರರಿ ಡಾನ್ಸ್ ನಲ್ಲಿ ಇವರಿಬ್ಬರನ್ನ ಬೀಟ್ ಮಾಡಕ್ಕೆ ಯಾರು ಸಾಧ್ಯ? ಯಾರು? ಈ DKD ಸೀಸನ್ 7 ಅಲ್ಲಿ ದೀಸ್ ಗೈಸ್ ಆರ್ ಅಮೇಸಿಂಗ್ ಇನ್ ದಿಸ್ ಆಕ್ಟ್. ರುದ್ರ ಮಾಸ್ಟರ್ ಸೂಪರ್ ಕಂಪೋಸಿಷನ್, ಎಷ್ಟು ಬ್ಯೂಟಿಫುಲ್ ಡಿವೈಡ್ ಮಾಡ್ಕೊಂಡಿದ್ದೀರಾ. ಸೂಪರ್ ಬಾಯ್ಸ್, ಯು ಗೈಸ್ ವರ್ ಕಿಲಿಂಗ್ ಟುಡೇ. You were rocking and shaking, and you guys are the king for me. ಈಗ ನಮ್ಮ ಕಿಂಗ್ ಮಾತಾಡ್ತಾರೆ, ಶಿವಣ್ಣ. ಈಸುಪ್ ಅಕ್ಷತಾ, ಮೈ ಗಾಡ್, ನಾನು ಏನು ಹೇಳ್ಬೇಕಂದ್ರೆ ನನಗೆ 100% ಗೊತ್ತಾಗ್ತಾ ಇಲ್ಲ. ಸೋ ಅಮೇಝಿಂಗ್. ಆಮೇಲೆ ನೀವು ಅದೆಲ್ಲ ಹೆಂಗ್ ಮಾಡ್ತೀರ ನಂಗೆ ಗೊತ್ತಾಗ್ತಿಲ್ಲ. ಸೊ ರುದ್ರ ಮಾಸ್ಟರ್ ನಾಟ್ ಫಾರ್ ಜೋಕ್, ಸೂಪರ್. ದ ಟೀಮ್ ವರ್ಕ್ ಅಂದ್ರೆ ಇದು. ಯಾಕಂದ್ರೆ ಅವ್ರಿಗೆ ನಿಮ್ಮ ಮೇಲಿರೋ ಕಾನ್ಫಿಡೆನ್ಸ್, ನಿಮಗೆ ಅವ್ರ ಮೇಲಿರೋ ಕಾನ್ಫಿಡೆನ್ಸ್, ದಟ್ ವಾಟ್ ವರ್ಕ್ಸ್ ಇಲ್ಲಿ. ಅದು ಬಹಳ ಸತ್ಯವಾದ ಮಾತು. ಮಾಸ್ಟರ್ ಶಾರುಖ್ ಖಾನ್ ಅಂದ್ರು, ನನಗೆ ಇವತ್ತು ಅವನ್ನ ರಿಷಿ ಕಪೂರ್ ನೋಡ್ದಂಗ ಆಯ್ತು. ಅಕ್ಷತಾ, ಅದ್ ಏನ್ ಪವರ್ ಅಮ್ಮ ನಿನಗೆ ನಿಜವಾಗ್ಲೂ. ಎಷ್ಟೇ ಡಿಫಿಕಲ್ಟ್ ಮೂಮೆಂಟ್ ಮಾಡ್ಲಿ ಇಮಿಡಿಯೇಟ್ ಶಿ ಕಮ್ಸ್ ಟು ದ ಗ್ರೂವ್. ಆ ಎಕ್ಸ್ಪ್ರೆಷನ್ ಮಿಸ್ ಮಾಡಲ್ಲ. ಇದ್ರಲ್ಲಿ ಬಂದ್ಬಿಡ್ತಾರೆ. ಆ ಸ್ಮೈಲು, ಆ ರೊಮ್ಯಾನ್ಸ್ ಇರ್ಬೋದು, ಎಲ್ಲದು. ಐ ಪ್ರೇ ಗಾಡ್ ದಟ್ ದಿಸ್ ಸ್ಟ್ರೆಂತ್ ಶುಡ್ ಬಿ ದೇರ್. ನೀವು ಎಲ್ಲಿವರೆಗೂ ಡ್ಯಾನ್ಸ್ ಮಾಡ್ತೀರೋ ಆ ಸ್ಟ್ರೆಂತ್ ನಿಮ್ಗೆ ಹಂಗೆ ಇರಲಿ ನಿಮಗೆ. ನಾನು ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಸೇಯಿಂಗ್ ಐ ವಿಶ್ ಯು ಆಲ್ ದ ಬೆಸ್ಟ್. ಅಮೇಝಿಂಗ್ ರುದ್ರ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಶಿವಣ್ಣ. ಇವತ್ತು ಶಿವಣ್ಣ ಅದ್ಭುತವಾದಂತಹ ಒಂದು ಮಾತು ಹೇಳಿದ್ರು. ಈಸುಪ್, ನಿಜವಾಗ್ಲೂ ನೀನು ಹೀರೋನೇ. ಎಕ್ಸ್ಪ್ರೆಷನ್ಸ್ ಅಷ್ಟೇ ಅಲ್ಲ, ನಾವು DKD ಶುರು ಮಾಡಿದಾಗಿಂದಾನು ಫಸ್ಟ್ ಎಪಿಸೋಡಿಂದ ನೋಡ್ತಾ ಇದ್ದೀವಿ. ಅವನು ಬರೀ ವೇದಿಕೆ ಮೇಲೆ ಹೀರೋ ಅಷ್ಟೇ ಅಲ್ಲ, ಅವನ ಕುಟುಂಬಕ್ಕೂ ಕೂಡ ಅವನೊಬ್ಬ ರಿಯಲ್ ಹೀರೋ. ಅವತ್ತಿಂದ ಇವತ್ತಿನವರೆಗೂ ಈ ಜರ್ನಿಯಲ್ಲಿ ಒಂದು ಸಲಿನೂ ಆತನ್ಗೆ ಮನೆಗೆ ಹೋಗ್ಬೇಕು, ಫ್ಯಾಮಿಲಿನ ಮೀಟ್ ಮಾಡ್ಬೇಕು ಅನ್ನೋದು ಅವಕಾಶನೇ ಸಿಕ್ಕಿಲ್ಲ. DKD ಜೀವನದಲ್ಲಿ ನನಗೆ ಸಿಕ್ಕಿರೋ ಒಂದು ಅದ್ಭುತವಾದಂತ ಅವಕಾಶ. ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡಬಾರ್ದು ಅಂತ ಹೇಳಿ ಆ ಫ್ಯಾಮಿಲಿಯ ಎಲ್ಲಾ ಇಮೋಷನ್ಸ್ ನ ಕಟ್ಟಿಟ್ಟು ಸೈಡಿಗಿಟ್ಟು 4 ತಿಂಗಳಿಂದ ಮನೆಗೆ ಹೋಗದೆ ಇಲ್ಲೇ ಡಾನ್ಸ್ಗೆ ಡೆಡಿಕೇಟ್ ಆಗಿಟ್ಟಿದೆಯಲ್ಲ, ಆ ಡೆಡಿಕೇಶನ್ಗೆ ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ. ಈ ತರ ಎಲ್ಲ ಜಡ್ಜಸ್ ಎಲ್ಲ ನಿನ್ನ ಹೊಗಳ್ದಾಗ ನಿನಗೆ ನಿನ್ನ ಮನೆಯವ್ರ ನೆನಪಾಗತ್ತೆ. ಸೊ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು, ತಮ್ಮನ ಬಗ್ಗೆ ಹೇಳು, ಅಕ್ಕನ ಬಗ್ಗೆ ಹೇಳು. ಮ್ಯಾಮ್, ಸೊ ಸೇಮ್ ನಾ ಬಂದಾಗಿನ ಒಂದು ಸತೆ ಮನೆಗೆ ಹೋಗಿಲ್ಲ. ಸೊ ಮಿಸ್ ಮಾಡ್ಕೊಳತ್ತೇನೆ, ಮಮ್ಮಿ ತುಂಬ ಮಿಸ್ ಮಾಡ್ಕೊಳತ್ತೇನೆ, ಬ್ರದರ್, ಸ್ಪೆಷಲಿ ಬ್ರದರ್, ಮತ್ತು ಅಕ್ಕ, ಮಾಮಿ, ಅದು ಎಲ್ಲರಿಗೂ ಹೇಳ್ತಿರ್ತೇನೆ ಕಿ ಫ್ರೀ ಇದ್ದಾಗ ಶೂಟಿಂಗ್ ಬಾ ಮಮ್ಮಿ ನೋಡುವ ಅಂತ. ಸೊ ಮಮ್ಮಿ ಅಂತಾರೆ ನೆಕ್ಸ್ಟ್ ವೀಕ್ ಬರ್ತೀನಿ, ಅದಕ್ಕಂದ್ರೆ ಅವ್ರಿಗೆ ರಜಾ ಸಿಗಲ್ಲ. ಸೊ ಎಲ್ಲ ಅವ್ರ ಮೇಲೆ ಇದೆ. ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಮ್ಯಾಮ್ ಜಾಬ್, ಅಡಿಗೆ ಕೆಲಸ ಮಾಡ್ತಾರ, ಕುಕ್ಕಾಗಿ ಕೆಲಸ ಮಾಡ್ತಾ ಇದಾರಲ್ಲ. ಕರೆಕ್ಟ್. ಸೊ ಅಮ್ಮನೇ ನೋಡ್ಕೋತಿರೋದ ಫ್ಯಾಮಿಲಿನೆಲ್ಲ? ಎಸ್. ಮತ್ತು ಮ್ಯಾಮ್ 2 ವೀಕ್ ಆಗಿತ್ತು. ಸೊ ನನ್ನ ಪರ್ಫಾರ್ಮೆನ್ಸು ಸ್ವಲ್ಪ ಡಲ್ ಆಗಿತ್ತು. ಸೊ ಒಂಥರ ಏನು ಮನ್ಸಿಗೆ ಸಮಾಧಾನ ಆಗ್ತಿರ್ಕಿಲ್ಲ. ಸೊ ನಾ ಥ್ಯಾಂಕ್ ಯು ಅನ್ನಕಂತೇನೆ ಸಾಗರ್ ಸರ್ಗೆ, ಮತ್ತು ನಾವೆಲ್ಲ ಗ್ರೂಪ್ ಹುಡುಗರು, ರುದ್ರ ಸರ್, ಅದು ಎಲ್ಲರೂ ಇರ್ತೇವೆ. ಕಿಟ್ಟಿ ಅಣ್ಣ, ವಿಜಯ ಅಣ್ಣ, ಸಂಜಯ್ ಅಣ್ಣ, ಅದು ಎಲ್ಲರ ಜೊತೆ. ಮತ್ತು ಸ್ಪೆಷಲಿ ಚೌಟ್ರಿಗೆ ಹೋದರೆ ಚಂದನ್, ದರ್ಶನ್ ಮತ್ತು ಪ್ರಜ್ವಲ್ ಅಣ್ಣ ಇರ್ತಾರೆ. ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಸೊ ಅಮ್ಮ ನೆನಪಾದಾಗೆಲ್ಲ ಇವರೆಲ್ಲರೂ ನಿನ್ನ ಡಲ್ ಫೀಲ್ ಆದಾಗ ಅವ್ರ ಕಡೆ ಹೋಗಿ ಕೂತಿರ್ತೇನೆ, ಸ್ವಲ್ಪ ಒಂದು ಸಮಾಧಾನ ಅನ್ನಿಸ್ತದೆ.
ಸೊ ಅಮ್ಮನ್ಗೆ ಹೇಳು ನೀನ್ ಖುಷಿಯಾಗಿದೆ ಅಂತ, ಆ ಅಮ್ಮನ್ಗೆ ವಿಶ್ ಮಾಡು, ಆಮೇಲೆ ಕರಿ, ಬೇಗ ಬನ್ನಿ ಅಂತ ಹೇಳಿ ಕರಿ, ಬರ್ತಾರೆ. ಮಮ್ಮಿ ನಾ ಇಲ್ಲಿ ಚೆನ್ನಾಗಿದ್ದೇನೆ, ನಿಮ್ಮ ಟೈಮ್ ಸಿಕ್ಕರೆ ನೆಕ್ಸ್ಟ್ ವೀಕ್ ಬನ್ನಿ ಮ್ಯಾಮ್. ಇಲ್ಲಿ ಮಮ್ಮಿ ಕೂತಿಲ್ಲಿ ನೋಡಿ ನನ್ನ ಪರ್ಫಾರ್ಮೆನ್ಸ್. ಸೊ ಫ್ಯಾಮ್ಲಿಗೆಲ್ಲ ಮಿಸ್ ಮಾಡತ್ತೇನೆ. ಮಮ್ಮಿ ಮಿಸ್ ಯು, ರಿಯಾನ್ ಮಿಸ್ ಯು, ದೀದಿ ಮಿಸ್ ಯು, ಲಾಲಾ ಮಿಸ್ ಯು. And Akshada, all the very best. Thank you so much, Rudra Master. Thank you. ಥ್ಯಾಂಕ್ ಯು. ನಾಡ ದೇವತೆ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿಯಾಗಿ ಮಹಿಷನನ್ನ ಕೊಂದ ಕಥೆಯನ್ನ ಯಕ್ಷಗಾನದ ಮೂಲಕ ವಿಭಿನ್ನವಾಗಿ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮೈಸೂರಿನ ಪ್ರಜ್ವಲ್ ಹಾಗೂ ಮಂಗಳೂರಿನ ಚೈತನ್ಯ. ಮೂರು ಲೋಕಗಳು ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ನಾಮ ಮಾಡಲು ಸಿದ್ಧನಾಗಿದ್ದೇನೆ. ಈ ಕ್ರೂರಿಯ ಹಿಂಸೆಯಿಂದ ಲೋಕವೇ ತತ್ತರಿಸಿದೆ. ಈ ರಕ್ಕಸನ ದಮನ ಮಾಡಿ ಈ ಲೋಕವನ್ನು ರಕ್ಷಿಸು ತಾಯಿ, ರಕ್ಷಿಸು. ನನಗೆ ಹೆಣ್ಣಿನಿಂದ ಮರಣವೇ. ನನ್ನನ್ನು ಸಂಹರಿಸಲು ಬಂದಿರುವ ನಾರಿ ನೀನೇ ಏನು? ನೋಡಲು ಸುರುದ್ರೂಪಿಯಾಗಿರುವೆ. ನನ್ನನ್ನು ವಿವಾಹವಾಗಿ ನನ್ನ ಪಟ್ಟಧರಿಸಿಯಾಗು. ನಿನ್ನ ಅಹಂಕಾರ ಮತ್ಸರ ಎಲ್ಲವೂ
ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಂಭಕಮರ್ದಿನಿ ಶೈಲಸುತೆ. ಸಾಧಾರಣ ಹೆಣ್ಣು ತಾನೇ ನನ್ನನ್ನ ಏನೂ ಮಾಡಕ್ಕಾಗಲ್ಲ ಹಾಗಂತ ಮೆರೆದಂತ ಮಹಿಷನಿಗೆ ಆ ಚಾಮುಂಡಿ ತನ್ನ ಶಕ್ತಿಯಿಂದ ಮಹಿಷನನ್ನ ಸಂಹಾರ ಮಾಡ್ತಾಳೆ, ನಾಡ ದೇವಿಯಾಗಿ ನೆಲೆಸ್ತಾಳೆ. ಅದನ್ನ ಯಕ್ಷಗಾನದ ಮೂಲಕ ಅತ್ಯಂತ ವೈಭವವಾಗಿ ಪರ್ಫಾರ್ಮ್ ಮಾಡಿದ್ದು ಪ್ರಜ್ವಲ್ ಹಾಗೂ ಚೈತನ್ಯ ಅವರು. ಸೊ ನಿಮ್ಮ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಹಾಗೂ ಡಾನ್ಸಿಂಗ್ ಮಹಾಗುರುಗಳು ಫೈರ್ ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಸೊ ಈ ಒಂದು ವೈಭವನ್ನ ಕಣ್ತುಂಬಿಕೊಂಡಂತಹ ಶಿವಣ್ಣ ಏನ್ ಹೇಳ್ತಾರೆ ಅಂತ ಕೇಳೋಣ. ಅಣ್ಣ, ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ನೋ ವರ್ಡ್ಸ್, ಆಕ್ಚುಲಿ ನೋ ವರ್ಡ್ಸ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಅರುಣ್ ಮಾಸ್ಟರ್, ಸೂಪರ್. ಆಮೇಲೆ ಟೋಟಲ್ ಅಟ್ಮಾಸ್ಫಿಯರ್ ನೋಡಕ್ಕೆ ಒಂದು ಅದ್ಭುತವಾಗಿತ್ತು. ಪ್ರಜ್ವಲ್ ಅಂಡ್ ಚೈತನ್ಯ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ. ಫ್ಯಾಂಟಾಸ್ಟಿಕ್, ಗಾಡ್ ಬ್ಲೆಸ್ ಯು, ಸೂಪರ್ ಬಿಟರ್ಸ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಶಿನಿ ಮಾಸ್ಟರ್, ಬ್ಯೂಟಿಫುಲ್ ಅಂದ್ರೆ ಐ ಕೆನಾಟ್ ಎಕ್ಸ್ಪ್ರೆಸ್ ಎಷ್ಟು ಚೆನ್ನಾಗಿತ್ತು. ಕ್ಲಾಸಿಕಲ್ ಡಾನ್ಸ್ ಮಾಸ್ಟರ್ ಅಮೇಝಿಂಗ್. ಅಷ್ಟು ಪರ್ಫೆಕ್ಷನ್ ಆಗಿ ಇಬ್ರು ಕಾಸ್ಟ್ಯೂಮ್ ಇಂದ ಹಿಡಿದು ಎಂಟೈರ್ ಆಂಬಿಯನ್ಸ್ ನೋಡಕ್ಕೆ ಎಷ್ಟು ಬ್ಯೂಟಿಫುಲ್, ಸುಂದರವಾಗಿದೆ. ವೆರಿ ಗುಡ್ ಮಾಸ್ಟರ್. ಅಂಡ್ ಅವ್ರ ಇಬ್ಬರು ಪರ್ಫಾರ್ಮೆನ್ಸ್, ಆಮೇಲೆ ಡಾನ್ಸರ್ಸ್ ಪರ್ಫಾರ್ಮೆನ್ಸ್, ಅವ್ರ ಕಾಸ್ಟ್ಯೂಮು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್. ಎಕ್ಸ್ಟ್ರಾರ್ನರಿ ನಿಜವಾಗ ಹೇಳ್ತೀನಿ. ಅಂದ್ರೆ ನೋಡಿದ್ರೆ ಒಂದು ಮೈಯೆಲ್ಲ ಜುಮ್ ಅಂತ ನನಗೆ ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ ಇವತ್ತು. ಬನ್ನಿ ಡಾನ್ಸ್. ನಮ್ಮ ಇಂಡಿಯನ್ ಕಲ್ಚರು, ಸಂಸ್ಕೃತಿ ಎಷ್ಟು ರಿಚ್ಚು, ಎಷ್ಟು ಶ್ರೀಮಂತ ಅನ್ನೋದು ನೋಡಿ. ಆ ಯಕ್ಷಗಾನ ಕಲಾವಿದರು ವೇದಿಕೆ ಮೇಲೆ ನಿಂತ್ರೇ ಒಂದು ವೈಭವ. ಅನು ಎಂಟೈರ್ ಕಾನ್ಸೆಪ್ಟ್ ನಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಹುಲಿ ತರ ಬರ್ತಾರಲ್ಲ, ಬ್ಯೂಟಿಫುಲ್ ಆಗಿ ಬಂದ್ರು ಅವರು. ಬಂದ್ಬಿಟ್ಟು ಒಂದು ಪೋಸ್ಟರ್ ತರ ಮಾಡಿದ್ರಲ್ಲ. ಫ್ಯಾಂಟಾಸ್ಟಿಕ್ ಟು ವಾಚ್ ಮಾಸ್ಟರ್. ಇಟ್ ವಾಸ್ ಅ ವಿಜುವಲ್ ಟ್ರೀಟ್ ಫಾರ್ ಮೀ. ಸೂಪರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಥ್ಯಾಂಕ್ ಯು ಮಾಸ್ಟರ್. ರಕ್ಷಿತಾ ಮ್ಯಾಮ್, ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಮಾಡಿದೆ ಅರುಣ್ಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಬ್ರಿಂಗ್ ದಿಸ್ ಇಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಅನಿಸುತ್ತೆ ನನಗೆ. ಪ್ರಜ್ವಲ್ ಎಂಟ್ರಿ, ಅವನದು ವೇ ಹಿ ಕ್ಯಾರಿಡ್ ಇಟ್ ಬಿಫೋರ್ ಚೈತನ್ಯ ಎಂಟರ್ಡ್ ತುಂಬ ಚೆನ್ನಾಗಿತ್ತು. ಐ ಟೋಟ್ಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅರುಣ್ ಮಾಸ್ಟರ್, ವೇದಿಕೆಯಲ್ಲಿ ಈ ಕಲಾವಿದರ ವೈಭವ ಇರ್ಬೋದು ಅಥವಾ ಚಿನ್ನಿ ಮಾಸ್ಟರ್ ಹೇಳ್ದಂಗೆ ಆ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದಾಗಿರ್ಬೋದು, ಇದರೊಂದು ಪ್ರಿಪ್ರೇಷನ್ ಹೇಗಾಯ್ತು? ಮೇಡಮ್, ಇದು ಈ ಗೆಟಪ್ ಮಹಿಷ ನಾನೆಲ್ಲೂ ಪರ್ಫಾರ್ಮ್ ಮಾಡೋದು ನೋಡಿಲ್ಲ. ಅಂದ್ರೆ ಡ್ರಾಮಾ ಮಾಡೋದು ನೋಡಿದ್ದೀನಿ. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದು, ಡ್ಯಾನ್ಸ್ ಮಾಡಿದ್ದು, ಅದು ನಾವು ಫ್ರೀ ಸ್ಟೈಲ್ ಎಲ್ಲೂ ಮಾಡಲಿಲ್ಲ. ಎಕ್ಸಾಕ್ಟ್ ಯಕ್ಷಗಾನ ಅಷ್ಟೇ ಮಾಡಿದ್ವಿ, ಏನು ಆ್ಯಡ್ ಮಾಡಿಲ್ಲ. ಅದನ್ನ ಪ್ರಾಪರ್ ಆಗಿ ಕಲ್ತ್ಕೊಂಡು ಇವ್ರು ನಮ್ಗೆ ಹೆಲ್ಪ್ ಮಾಡಿದ್ರು ಮೇಡಮ್. ಪ್ರೀತೇಶ್ ಅಂತ, ಚೈತನ್ಯ ಅವ್ರ ಮಾಸ್ಟರ್ ಅವರು. ಪ್ರೀತೇಶ್ ಅವರು ಮಂಗಳೂರಲ್ಲಿ ತುಂಬಾ ಫೇಮಸ್ ಅಣ್ಣ. ಮಂಗಳೂರಲ್ಲಿ ಗುಳಿಗಂದು ಒಂದು ನಾಟಕ ನಡೆಯುತ್ತೆ. ಸೊ ಶಿವದೂತ ಗುಳಿಗ ಅನ್ನೋದು ಬಹಳ ಪ್ರಸಿದ್ಧಿ ಪಡ್ಕೊಂಡಂತಹ ನಾಟಕ. ಆ ನಾಟಕದಲ್ಲಿ ಅವರು ಶಿವನ ಪಾತ್ರನಾಗಿ ಬರ್ತಾರೆ ಅಣ್ಣ. ಬಹಳ ಅದ್ಭುತವಾಗಿ. ಬನ್ನಿ ಸರ್, ಬನ್ನಿ. ಅವರು ಕೂಡ ಶಿವನ ಪಾತ್ರದಲ್ಲಿ ವೇದಿಕೆ ಮೇಲೆ ಬಂದಾಗ ಮೈ ಜುಮ್ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಮಾಡಿರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಈ ಒಂದು ಹೆಲ್ಪ್ಗೆ. ಥ್ಯಾಂಕ್ ಯು. ಹೇಳಿ ಅರುಣ್ ಮಾಸ್ಟರ್. ಮೇಕಪ್ ಎಲ್ಲ ಅವರೇ ಬಂದು ಪರ್ಸನಲ್ ಆಗಿ ನಾವೇ ಮಾಡ್ತೀವಿ ಅಂತ ಹೇಳಿ ಮೇಕಪ್, ಆ ಕಾಸ್ಟ್ಯೂಮ್ಸ್ ಅಲ್ಲಿಂದಾನೆ ತರಿಸಿ, ಇಲ್ಲಿ ಏನು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ತರಿಸ್ಬಿಟ್ಟು ಶ್ರದ್ಧೆಯಿಂದ ಮಾಡಿದ್ವಿ ಮೇಡಮ್. ಮತ್ತೆ ನಮ್ಮ ಕವಿತಾ ಅಂತ ಕ್ಲಾಸಿಕಲ್ ಟೀಚರ್, ಅವ್ರ ಕಡೆ ನನ್ನ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಸೋ ನೈಸ್ ಅರುಣ್ ಮಾಸ್ಟರ್. ಅಂಡ್ ಮತ್ತೊಮ್ಮೆ ಮಗದೊಮ್ಮೆ ಪ್ರಜ್ವಲ್ ಹಾಗೂ ಚೈತನ್ಯ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಅರುಣ್ ಮಾಸ್ಟರ್. ಥ್ಯಾಂಕ್ ಯು ಎಲ್ಲ ಕಲಾವಿದರಿಗೆ. ಥ್ಯಾಂಕ್ ಯು. ಇತಿಹಾಸದಲ್ಲಿ ದೇಶ ರಕ್ಷಣೆಗಾಗಿ ಹೋರಾಡಿದ ಅದೆಷ್ಟೋ ವೀರರ ತ್ಯಾಗ ಇದೆ. ಈ ವೀರತ್ವದ ಕಥೆಯನ್ನ ತಮ್ಮ ಡಾನ್ಸ್ ಮೂಲಕ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಡಿಕೆಡಿಯ ಟಾಪ್ ಡಾನ್ಸರ್, ಕೋಲಾರದ ಚಿನ್ನ ಚಂದನ್. ಹಿಂದೂಸ್ತಾನದ ಕೆಲವರಿಗೆ ಮಾತ್ರ ಗೊತ್ತಿರುವ, ಎಲ್ಲಿಯೂ ಕಂಡು ಕೇಳಿರದ ಯೋಧರ ನೈಜ ಕಥೆ ಈಗ ನಿಮ್ಮ ಮುಂದೆ. 1897ರಲ್ಲಿ ಬ್ರಿಟಿಷ್ ಸರ್ಕಾರದ ಆಳ್ವಿಕೆಯಲ್ಲಿದ್ದಾಗ ಪಾಕಿಸ್ತಾನ ಮತ್ತು ಪಂಜಾಬ್ ಗಡಿ ಭಾಗದ ಖೈಬರ್ ಪಖ್ತೂನ್ವಾ ಸಾರಾ ಗಡಿಯ ಕೋಟೆಯ ಗಡಿ ಕಾವಲುಗಾರರನ್ನಾಗಿ 21 ಸಿಖ್ ವೀರ ಯೋಧರನ್ನ ನೇಮಿಸಿತ್ತು ಬ್ರಿಟಿಷ್ ಸರ್ಕಾರ.
ಅದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ 10,000 ಜನ ಉಗ್ರರು ಹೊಂಚು ಹಾಕಿ ದಂಡೆತ್ತಿ ಆ ಪ್ರದೇಶವನ್ನು ಆಕ್ರಮಿಸಲು ಬರ್ತಾರೆ. ಸರ್ದಾರ್ ಈಶ್ವರ್ ಸಿಂಗ್, ಅಫ್ಘಾನದ 10,000 ಉಗ್ರರು ನುಗ್ಗಲು ಸಿದ್ಧರಾಗಿದ್ದಾರೆ. ನೀವು ಆದಷ್ಟು ಬೇಗ ಈ ಸ್ಥಳವನ್ನು ಖಾಲಿ ಮಾಡಬೇಕೆಂದು ಬ್ರಿಟಿಷ್ ಸರ್ಕಾರ ಆದೇಶ ಮಾಡಿದೆ. ಬೇಗ ಇಲ್ಲಿಂದ ಹೊರಡಿ. ಸರ್ದಾರರೇ, ನೆನಪಿದೆ ಅಲ್ವಾ, ನಮ್ಮ ತಾಯಿ ನಾಡಿಗೆ ಪ್ರಾಣ ಕೊಡೋಕೂ ಸಿದ್ಧ. ನಾವು ಒಂದು ಸಾರಿ ಮಾತು ಕೊಟ್ರೆ ಮುಗೀತು. ಸರ್ದಾರ್, ಈ ಮಣ್ಣಿನ ಋಣ ತೀರಿಸೋ ಸಮಯ ಬಂದಿದೆ. ಎಲ್ಲರೂ ಸಿದ್ಧರಾಗಿ. ಜೋ ಬೋಲೆ ಸೋನೆ ಹಾಲ್, ಸತ್ ಶ್ರೀ ಅಕಾಲ್. ಜೋ ಬೋಲೆ ಸೋನೆ ಹಾಲ್, ಸತ್ ಶ್ರೀ ಅಕಾಲ್. ಹೆದರ್ಬೇಡ, ನೀನು ಒಬ್ಬ ಯೋಧನೇ. ತಗೋ ಇದನ್ನ, ನಡಿ ಯುದ್ಧಕ್ಕೆ. ನನ್ನನ್ನು ಸಾಯಿಸಬೇಕಿದ್ರೆ, ಆದರೆ ನನ್ನ ಪಗಡೆ ಮಾತ್ರ ಮುಟ್ಟಬೇಡ. सबको मार दिया है, जीत हमारी है. इस कोटे में आग लगा दो. ಸರ್ದಾರ್, ನೆನಪಿದೆ ಅಲ್ವಾ, ನಾವು ಒಂದು ಸರಿ ಮಾತು ಕೊಟ್ರೆ ನಮ್ಮ ಪ್ರಾಣ ಹೋಗೋವರೆಗೂ ಹೋರಾಡ್ತೀವಿ. ಜೋ ಬೋಲೆ ಸೋನೆ ಹಾಲ್, ಸತ್ ಶ್ರೀ ಅಕಾಲ್. ಇದು 12 ಸೆಪ್ಟೆಂಬರ್ 1897 ಹಿಂದೂಸ್ತಾನದಲ್ಲಿ ನಡೆದ ವೀರ ಸರ್ದಾರರ ನೈಜ ಘಟನೆ. ಈ 21 ವೀರ ಹುತಾತ್ಮ ಸರ್ದಾರರಿಗೆ ಅಂದಿನ ಬ್ರಿಟಿಷ್ ಸರ್ಕಾರದಿಂದ ಆಗಿನ ಶ್ರೇಷ್ಠ ಪುರಸ್ಕಾರಗಳಾದ ದ ಇಂಡಿಯನ್ ಆರ್ಡರ್ ಆಫ್ ದ ಮೆರಿಟ್, ಈಕ್ವಲೆಂಟ್ ಟು ದ ವಿಕ್ಟೋರಿಯಾ ಕ್ರಾಸ್, ಶ್ರೇಷ್ಠ ಬಹದ್ದೂರ್ ಸರ್ವೋಚ್ಚ ಪ್ರಶಸ್ತಿಗಳನ್ನು ನೀಡಿ ಗೌರವ ಸಮರ್ಪಿಸಲಾಯಿತು. ಅವರೆಲ್ಲರಿಗೂ ನಮ್ಮದೊಂದು ಸಲಾಂ. ಜೈ ಹಿಂದ್. ದೇಶದ ಬಗ್ಗೆ, ಯೋಧರ ಬಗ್ಗೆ ಹೆಮ್ಮೆ ಮೂಡಿಸುವಂತಹ ಒಂದು ಪರ್ಫಾರ್ಮೆನ್ಸ್. 1897ರಲ್ಲಿ ನಡೆದಂತಹ ಒಂದು ನೈಜ ಘಟನೆ. 21 ಸಿಖ್ ಯೋಧರನ್ನ ಸಾರಾ ಗಡಿಯಲ್ಲಿ ಬ್ರಿಟಿಷ್ ಸರ್ಕಾರ ನೇಮಿಸಿರುತ್ತೆ. ಹಠಾತ್ತನೆ 10,000 ಅಫ್ಘಾನ್ ಉಗ್ರರ ದಾಳಿಯಲ್ಲಿ ನಡೆಯುತ್ತೆ. ಸಿಖ್ ಯೋಧರು ಕೊನೆ ಉಸಿರು ಇರೋವರೆಗೂ ಹೋರಾಟ ಮಾಡ್ತಾರೆ. ಹೋರಾಟ ಮಾಡ್ತಾ ಮಾಡ್ತಾ ಅದೇ ಜಾಗದಲ್ಲಿ ಹುತಾತ್ಮರಾಗ್ತಾರೆ. ಆ ಹೋರಾಟದ ವೀರಾವೇಶವನ್ನ ಇವತ್ತು ಈ ಒಂದು ನೃತ್ಯ ಮೂಲಕ ಹಾಗೆ ನಮ್ಮ ಕಣ್ಣು ಮುಂದೆ ತಗೊಂಬಂದಿದೆ. ಸೊ ಮೊದಲನೇದಾಗಿ ಇದರ ಒಂದು ಆಯ್ಕೆಯನ್ನು ಮಾಡಿದಕ್ಕೆ ಪವನ್ ಮಾಸ್ಟರ್ಗೆ ಒಂದು ದೊಡ್ಡ ಚಪ್ಪಾಳೆ. ಆ್ಯಂಡ್ ಈ ಪರ್ಫಾರ್ಮೆನ್ಸ್ನ ಚಂದನ್ ಬಹಳ ಹೆಮ್ಮೆ ಹಾಗೂ ಗರ್ವದಿಂದ ಒಬ್ಬ ಯೋಧನ ಹಾಗೆ ಮಾಡಿದ್ದಾನೆ, ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರ್ತೀವಿ. ಶಿವಣ್ಣ,
ಪವನ್ ಮಾಸ್ಟರ್ ಐಡಿಯಾ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ದೇಶಭಕ್ತಿ, ಈ ದೇಶದ ಸಂಬಂಧಪಟ್ಟಿದ್ದು ಏನೇ ಬಂದರೂ ನಾವು ಆ ಪೇಟ್ರಿಯಾಟಿಸಮ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಭಾರತ ನಮ್ಮ ದೇಶ, ನಮ್ಮ ದೇಶಕ್ಕೋಸ್ಕರ ಎಲ್ಲರೂ ಪ್ರಾಣ ಕೊಡೋಕೆ ಸಿದ್ಧವಾಗಿರ್ತಾರೆ. ಯಾಕಂದ್ರೆ ನಮ್ಮ ದೇಶ ಅಂತ ಬಂದ್ರೆ ಬಿಟ್ಕೊಡಲ್ಲ ನಾವು. ಆ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಯೂಟಿಲೈಸ್ ಮಾಡಿ ಅಕಾರ್ಡಿಂಗ್ ಟು ದ ಥೀಮ್ ಪ್ರಕಾರ ಇದು ನೀವೇನ್ ಪೇಟ್ರಿಯಾಟಿಸಮ್ ಅಂತ ಕೊಟ್ಟಿದ್ದೀರೋ ಅದನ್ನ ಬಹಳ ಅಚ್ಚುಕಟ್ಟಾಗಿ ಅವ್ರು ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಎಲ್ಲ ಡಾನ್ಸರ್ಸ್ ಅಷ್ಟೇ ಬಹಳ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದಾರೆ. ನಿಜವಾಲ್ವೇ ಫ್ಯಾಂಟಾಸ್ಟಿಕ್ ಆಗಿತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಚಿನಿ ಮಾಸ್ಟರ್, ಇದೊಂದು ಪಿಕ್ಚರ್ ಬಂತು ಆಕ್ಚುಲಿ, ಕೇಸರಿ ಅಂತ ಒಂದು ಪಿಕ್ಚರ್ ಬಂತು. ಅಕ್ಷಯ್ ಗಾರು ಮಾಡಿದ್ರೆ ಪಿಕ್ಚರ್ ನಲ್ಲಿ. ಐ ಸಾ ದ ಫಿಲ್ಮ್. ಅಕ್ಷಯ್ ಕುಮಾರ್ ಲೈಫ್ ಟೈಮ್ ಅಲ್ಲಿ ಆ ಪಿಕ್ಚರ್, ಆ ಕ್ಲೈಮ್ಯಾಕ್ಸ್ ನೋಡಿದ್ರೆ ಮಾತ್ರ ಯು ಕೆನಾಟ್ ಸೇ ದಟ್ ಅಕ್ಷಯ್ ಹಸ್ ಡನ್ ದಟ್ ಕೈಂಡ್ ಆಫ್ ಅ ರೋಲ್. ಲಾಸ್ಟ್ ಡೆತ್ ಆ ಒಂದು ಸೀನ್ ಇದೆ where he's getting killed by 30-40 people are stabbing him to death. Unbelievable ಆಗಿ ಮಾಡಿದ ಅಕ್ಷಯ್. If you're seeing and watching the show, this was your ultimate performance in your lifetime. Ultimate. ಆ ಥರ ಅವ್ನು ಪರ್ಫಾರ್ಮ್ ಮಾಡ್ದ. and how Sikhs fight for us in the borders. ನಮಗೆ ಫ್ರಂಟ್ ಲೈನ್ ನಲ್ಲಿ ಅವರೇ ಇರ್ತಾರೆ. ಎಲ್ಲೋ ಹೋದ್ರೆ ಕೂಡ, ಪಂಜಾಬ್ ಬಾರ್ಡರ್ ಆಗಲಿ, ಪಾಕಿಸ್ತಾನ್ ಬಾರ್ಡರ್ ಆಗಲಿ, ರಾಜಸ್ಥಾನ್ ಬಾರ್ಡರ್ ಆಗಲಿ, ಎವ್ರಿವೇರ್ ಸಿಕ್ಸ್ ಆರ್ ದೇರ್. ಅಂಡ್ ನಮಗೆ ಒಂದು ಪ್ರೈಡ್, ಅದು ಸರ್ದಾರ್ ಅಂದ್ರೇನೆ ಒಂದು ಪ್ರೈಡ್. ಒಂದು ನಮ್ಮ ಇಂಡಿಯನ್ ಮಿಲಿಟರಿ ಆಗಲಿ, ನೇವಿ ಆಗಲಿ, ಎಲ್ಲಿ ನೋಡಿದ್ರೆ ಕೂಡ ಆ ಒಂದು ಪ್ರೈಡ್ ನಮಗೆ ಇದೆ. ಅವರಿದ್ರೆ ನಮಗೆ ಭಯ ಇರಲ್ಲ. ವಿ ಆರ್ ಹ್ಯಾಪಿಲಿ ಟುಡೇ ಸ್ಟೇಯಿಂಗ್ ಬಿಕಾಸ್ ಆಫ್ ಆಲ್ ದೀಸ್ ಸಿಕ್ಸ್ ಅಂಡ್ ಆಲ್ ದೀಸ್ ಮಿಲಿಟರಿ ಪೀಪಲ್. ಟುಡೇ ವಿ ಆರ್ ಸೇಫ್ ಇನ್ ಅವರ್ ಕಂಟ್ರಿ. ಜೋ ಬೋಲೆ ಸೋನಿಹಾಲ್ ಸತ್ ಶ್ರೀ ಅಕಾಲ್ ಅಂತಾರೆ. ಆ ಒಂದು ವರ್ಡ್ ಇದೆಯಲ್ಲ, that shakes the entire world. Master, very good. I'm so happy ನೀವು ಈ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡು ಅದನ್ನು ಪರ್ಫಾರ್ಮ್ ಮಾಡಿದಿರಾ. ಸೂಪರ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್, ನನಗೆ ಆಲ್ಸೋ ಐ ಫೆಲ್ಟ್ ದಟ್ ನನಗೆ ಪವನ್ ಆ್ಯಸ್ ಅ ಕೊರಿಯೋಗ್ರಫರ್ ಅಂತ ತಗೊಂಡಾಗ, ಸ್ಪೆಷಲಿ ಅವನು ಹಿಸ್ಟಾರಿಕಲ್ ಮಾಡಿದಾಗ ಅಥವಾ ಫ್ರೀಡಮ್ ಫೈಟರ್ಸ್ ಬಗ್ಗೆ ಮಾಡಿದಾಗ ತುಂಬ ಚೆನ್ನಾಗಿ ಮಾಡೋದಂದ್ರೆ ನಮ್ಮ ಕೊರಿಯೋಗ್ರಫರ್ಸಲ್ಲಿ ಅದು ಪವನೇ ಅನಿಸುತ್ತೆ ನನಗೆ. ಹಿ ರಿಯಲಿ ಏಸಸ್ ಇಟ್ ಅಂತ ನನಗೆ ಆನೆಸ್ಟ್ಲಿ ಅನಿಸುತ್ತೆ. ನನಗೆ ಚಂದನ್ ಆಸ್ ಅ ಪರ್ಫಾರ್ಮರ್ ಅವನು ಒಬ್ಬನೇ ಕ್ಯಾರಿ ಮಾಡ್ಕೊಂಡು ಹೋದ ಆ ಪರ್ಫಾರ್ಮೆನ್ಸ್ನ. ನನಗೆ ಚಂದನ್ ಒಬ್ಬನೇ ಫೈಟ್ ಮಾಡ್ದ ಅಂತಲೇ ಅನಿಸ್ತಾ ಇತ್ತು ನನಗೆ. ತುಂಬ ಚೆನ್ನಾಗಿ ಮಾಡ್ದ ಅವನು. ಯಾರ ಬಗ್ಗೆ ನಾವು ತುಂಬ ಹೆಮ್ಮೆ ಪಡಬೇಕು ಇವತ್ತು, ಆ್ಯಂಡ್ ದಟ್ ವಾಸ್ ಚಂದನ್. ಹಿ ಡಿಡ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು. ಆಸ್ ಅ ರೆಸ್ಪೆಕ್ಟ್ ಟು ಆಲ್ ದ ಫ್ರೀಡಮ್ ಫೈಟರ್ಸ್, ಇದು ಒಂದು ಸಬ್ಜೆಕ್ಟ್ಗೆ, ಟು ದ ರಿಯಲ್ ಪೀಪಲ್ ಬಿಹೈಂಡ್ ದಿಸ್, ವಿ ವಿಲ್ ನಾಟ್ ಬಿ ಜಡ್ಜಿಂಗ್ ಇಟ್. ಸೊ ಇದಕ್ಕೆ ನಾವು ಸೀಕ್ರೆಟ್ ಸ್ಕೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ವಿಚ್ ಇಸ್ ದ ರೈಟ್ ಥಿಂಗ್ ಟು ಡೂ ಅನ್ಸುತ್ತೆ ನನಗೆ. ವಿವ್ ಆಲ್ರೆಡಿ ರಿಟನ್ ಆರ್ ಸ್ಕೋರ್ಸ್. ಸೊ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಂತಹ, ವೀರ ಮರಣವನ್ನ ಹೊಂದಿದಂತಹ ಆ ಹುತಾತ್ಮರ ಕಥೆಯನ್ನ ವೇದಿಕೆಗೆ ತಗೊಂಡ್ಬಂದಾಗ ಆ ಕಥೆಯನ್ನ ಜಡ್ಜ್ ಮಾಡೋದು ತುಂಬಾ ತಪ್ಪಾಗತ್ತೆ ಅಂತ ಹೇಳಿ ನಮ್ಮ ಜಡ್ಜಸ್ ಹಾಗೂ ಡಾನ್ಸಿಂಗ್ ಮಹಾಗುರು ಶಿವಣ್ಣ 4 ಜನ ಡಿಸೈಡ್ ಮಾಡಿ ಕೇವಲ ಪರ್ಫಾರ್ಮೆನ್ಸ್ ರೂಪದಲ್ಲಿ ಈ ಆಕ್ಟ್ ಅನ್ನ ತಗೊಳ್ಳೋದಾದ್ರೆ ಚಂದನ್ ಅವರ ಪರ್ಫಾರ್ಮೆನ್ಸ್ಗೆ ಮಾತ್ರ ಸ್ಕೋರ್ಸ್ ಅನ್ನ ಕೊಡ್ತೀವಿ, ಆದ್ರೆ ಅದನ್ನ ರಿವೀಲ್ ಮಾಡಲ್ಲ, ಅದನ್ನ ಸೀಕ್ರೆಟ್ ಆಗಿ ಇಟ್ಟಿರ್ತೀವಿ ಅಂತ ಹೇಳಿ ಬಹಳ ಗೌರವದಿಂದ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಥ್ಯಾಂಕ್ ಯು. ಅಂಡ್ ಚಂದನ್, ಅದ್ಭುತವಾದಂತಹ ಪ್ರಯತ್ನ. ಥ್ಯಾಂಕ್ ಯು ಈ ಪ್ರಯತ್ನಕ್ಕಾಗಿ. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಕಡೆಯಿಂದ ಫಸ್ಟ್ ರನ್ನರ್ ಅಪ್ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ 15 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಸೆಕೆಂಡ್ ರನ್ನರ್ ಅಪ್ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ 10 ಲಕ್ಷ ಕ್ಯಾಶ್ ಪ್ರೈಸ್. ಇದರ ಜೊತೆಗೆ ವೈಟ್ ಗೋಲ್ಡ್ ಮೋಸ್ಟ್ ಫೇವರೇಟ್ ಕಂಟೆಸ್ಟೆಂಟ್ಗೆ ಸಿಗ್ತಾ ಇದೆ 5 ಲಕ್ಷ ರೂಪಾಯಿಗಳು. ವೈಟ್ ಗೋಲ್ಡ್ ದಕ್ಷಿಣ ಭಾರತದ ಅತಿ ದೊಡ್ಡ ಚಿನ್ನ ಖರೀದಿಸುವ ಸಂಸ್ಥೆ. ಬೆಂಗಳೂರಿನಲ್ಲಿ 25ಕ್ಕೂ ಹೆಚ್ಚಿನ ಶಾಖೆಗಳಿವೆ. ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಿ ನಿಮ್ಮ ಬ್ಯಾಂಕ್ ಖಾತೆಗೆ ತಕ್ಷಣ ಹಣ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ನೀನು ನನಗಾಗಿ ನಾನು ನಿನಗಾಗಿ ಅಂತ ಕುಡಿಯೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ನಾವು ಅವರಿಗಾಗಿ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಜತಿನ್ ಹಾಗೂ ನಾಗ್ಪುರದ ಶಾರ್ವರಿ. ಹಲೋ ಹಲೋ ಜತಿನ್, ನೀನು ಯಾವಾಗ ವಾಪಸ್ ಬರ್ತೀಯಾ? ಪ್ಲೀಸ್ ಬೇಗ ಬಾ. ಡೋಂಟ್ ವರಿ, ಆದಷ್ಟು ಬೇಗ ಬರ್ತೀನಿ ಆಯ್ತಾ? ಮಿಸ್ ಯು ಶರ್ವರಿ. ಐ ಮಿಸ್ ಯು. ಟೇಕ್ ಕೇರ್. ಗುಡ್ ನೈಟ್.
ಸೊಗಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು ನೀನೆ ನನಗೆ ಎನ್ನುವ ಭಾವನೆ ನನ್ನದು ಕಣ್ಣಿನಲ್ಲಿ ಹೊಮ್ಮಿದೆ ಕೋಮಲ ಕೋರಿಕೆ ಕರೆಗಾಗಿ ನಿನ್ನ ಸವಾಗಿ ಕಾಯುವೆ ನಾನು ಸದಾ ನಿನ್ನ ನೆನಪಲ್ಲೇ ಇದ್ದೀನಿ. ನಿಂತಿದೆ ಅಂಗಡಿ ತೆರೆಯಲು ಸರಿಯವೇ ನೀ ಬೇಕೆನ್ನುವ ಹಠವೂ ಹೆಚ್ಚಾಗಿದೆ ಈಗ ಚಂದನ ಒಪ್ಪಿಗೆ ಬೇಕೇರು ಸಲಹ ಶ್ರೀನಿವಾಸ್ಟರ್, ಈ ಡ್ರೀಮ್ ವರ್ಲ್ಡ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ನನಗೆ ಈ ಸೀಕ್ವೆನ್ಸ್ ಆಕ್ಚುಲಿ ಇವರು ಇಬ್ರು ಮಾಡಿದಾರಲ್ಲ, ಇಟ್ಸ್ ಸೋ ಸಿಂಪಲ್ ಆಗಿತ್ತು. ಬಟ್ ಐ ಲೈಕ್ ದಟ್ ಸ್ಟ್ರಿಂಗ್ ಇತ್ತಲ್ಲ ಮನುಷ್ಯ, ಆ ಐಡಿಯಾ ಸೂಪರ್ ಆಗಿತ್ತು. ಅಂಡ್ ಆ ಸೌಂಡ್ಗೆ ಮ್ಯಾಚ್ ಮಾಡಿದೆಯಲ್ಲ, ಒಂದ್ಸಾರಿ ಅವನು ವಿಪ್ ಅಂತ ಒಳ್ಳೆ ರಿವರ್ಸ್ ಶರ್ಟ್ ತರ ಇತ್ತು. ಸೂಪರ್, ಎವ್ರಿಥಿಂಗ್ ವಾಸ್ ರೈಟ್. ಐ ಲೈಕ್ ದ ಲೈಟಿಂಗ್ ಪ್ಯಾಟರ್ನ್ ಅಂಡ್ ತುಂಬಾನು ಗ್ರೇಸ್ ಆಗಿತ್ತು. ಬೋತ್ ಆಫ್ ಯು ಆಲ್ ಗ್ರೇಸ್ ಆಗಿ ಯು ಗೈಸ್ ಡ್ಯಾನ್ಸ್ಡ್. ಐ ಕುಡ್ ಫೀಲ್ ದಟ್ ಯು ಆರ್ ಇನ್ ರಿಯಲ್ ಲವ್. ಅದು ಕಾಣುತ್ತೆ. ಸೂಪರ್, ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲವ್ ದಿಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಗೈಸ್. ಥ್ಯಾಂಕ್ ಯು ಮಾಸ್ಟರ್. ಆ್ಯಂಡ್ ಈ ಕನಸಿನ ಪರ್ಫಾರ್ಮೆನ್ಸ್ಗೆ ಲೈಟಿನ ಮ್ಯಾಜಿಕ್ ಮಾಡಿದವರು ನಮ್ಮ DOP ವೆಂಕಟ್ ಸರ್ಗೆ ಬರಲಿ ಚಪ್ಪಾಳೆ. ಆ್ಯಂಡ್ ಲೈಟ್ ಜಾಕಿ ನಿಶಾಂತ್ಗೆ ಬರಲಿ ಚಪ್ಪಾಳೆ. ಈಗ ಈ ರೀತಿ ಎಷ್ಟೋ ಕನಸುಗಳನ್ನ ಹೇಗೆ ಕಾಣಬಹುದು ಅಂತ ಹೇಳ್ಕೊಟ್ಟಿದ್ದು ನಮ್ಮ ಶಿವಣ್ಣ. ಅದೇಣ ಕನಸು ಕಾಣೋದು ಹೇಗೆ ಅಂತ ನಮ್ಮೆಲ್ರಿಗೂ ಹೇಳ್ಕೊಟ್ಟಿದ್ದೆ ನೀವು. ಸೊ ಹೇಗಿತ್ತು ಪರ್ಫಾರ್ಮೆನ್ಸ್? ಹಿಂಗೆ ಅಣ್ಣ. ಮನುಷ್ಯ ಬ್ಯೂಟಿಫುಲ್, ತುಂಬಾ ಅದ್ಭುತವಾಗಿತ್ತು. ಟೆಕ್ನಿಕಲಿ ತುಂಬಾ ಬ್ರಿಲಿಯಂಟ್ ಆಗಿತ್ತು. ಏನೇನು ಟೆಕ್ನಿಕ್ಸ್ ಯೂಸ್ ಮಾಡಿದೆ ಎಲ್ಲ ಫ್ಯಾಂಟಾಸ್ಟಿಕ್ ಆಗಿತ್ತು. ಆಮೇಲೆ ಥಾಟು ಚೆನ್ನಾಗಿತ್ತು. ಆ ಡ್ರೀಮ್ ತರ ತಗೊಂಡೋಗಿದ್ದು ತಿರ್ಗಾ ಬಂದು ಡ್ರೀಮ್ಲೇ ಎಂಡ್ ಆಗುತ್ತೆ. ದಟ್ ವಾಸ್ ರಿಯಲಿ ವೆಲ್ ಡನ್ ಅಂಡ್ ಸೂಪರ್ಬ್ಲಿ ಡನ್. ಆಮೇಲೆ ಸ್ಮಾಲ್ ಥಿಂಗ್ಸ್ ಯೂಶಲಿ ಆಗಿ ಏನಂತೀವಿ, ಈ ರೊಮ್ಯಾನ್ಸ್ ಏನಾಗುತ್ತೆ ಅಂದ್ರೆ, ಇಷ್ಟವಾದವ್ರು ಬರಲಿಲ್ಲ ಅಂದ್ರೆ ಅವ್ರ ವಸ್ತುಗಳಿದೆಯಲ್ಲ, ದಟ್ ಯೂಸೇಜ್ ಆಫ್ ಆ ಬೆಡ್ಶೀಟ್ ಇರ್ಬೋದು, ಶರ್ಟ್ ಇರ್ಬೋದು, ದಟ್ ವಾಸ್ ಪ್ಲೇಡ್ ವೆರಿ ವೆಲ್. ಯೂಶಲಿ ಅದೆಲ್ಲ ಇಟ್ಕೋತಾರೆ. ಯಾಕೆ ದೇ ವಿಲ್ ಸಮ್ಟೈಮ್. ನಾನು ಚಿಕ್ಕ ವಯಸ್ಸಿನ ನಂಗೆ ಬೆಡ್ಶೀಟ್ ಅಂದ್ರೆ ತುಂಬಾ ಇಷ್ಟ. ನಾ ಕಚ್ಕೊಂಡೆ ಮಲಿಕತ್ತೀನಿ ಇವಾಗ್ಲೂ ಅಷ್ಟೇನೆ. ಐ ಲೈಕ್ ಸ್ಲೀಪ್ ಇವನ್ ನೌ. ಯಂಗರ್ ಏಜ್ ಇಂದ ಆ ಬುದ್ಧಿ ಹೋಗಿಲ್ಲ, ಏನು ಮಾಡಕ್ಕಾಗಲ್ಲ. ಬಟ್ ಅದನ್ನ ಇವಾಗ ನೋಡಿದ ತಕ್ಷಣ ಅದೆಲ್ಲ ದಟ್ ಶರ್ಟ್ ಇರ್ಬೋದು, ಎವ್ರಿಥಿಂಗ್ ವಾಸ್ ಯೂಸ್ಡ್ ವೆರಿ ವೆಲ್. ಸೂಪರ್ ಇಟ್ ವಾಸ್. ಸೋ ಕ್ಯೂಟ್ ಅಣ್ಣ, ಸೋ ಕ್ಯೂಟ್. ಹೇ ಜತಿನ್, ಈಗ ಚಿನ್ನಿ ಮಾಸ್ಟರ್ ಹೇಳಿದ್ರು ಗೊತ್ತಾ, ನೀವಿಬ್ರು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಏನಂದ್ರೆ ಈ ರೊಮ್ಯಾನ್ಸ್ ಅಥವಾ ಈ ಕೆಮಿಸ್ಟ್ರಿ, ಲವ್ ಎಲ್ಲ ಅಷ್ಟು ರಿಯಲ್ ಆಗಿ ಕಾಣುತ್ತಲ್ಲ, ಇದಕ್ಕೆ ನಿನ್ ಪ್ರಿಪ್ರೇಷನ್ ಹೆಂಗಿರುತ್ತೆ ಮಗ? ನಿನಗೆ ಯಾರಾದ್ರೂ ಕನ್ಸಲ್ಲಿ ಬರ್ತಾರ ನಿನ್ ಡ್ರೀಮ್ ಗರ್ಲ್ ಅಂತ ಅವ್ರು ಯಾರಾದ್ರೂ? ಇಲ್ಲ. ಶರ್ವರಿ ನಿನಗೆ ಬರ್ತಾರೆ. ಯಾರು?
ಜತ್ತಿನೇ ಬರ್ತಾರಾ? ಎಷ್ಟು ವರ್ಷದ ಪರಿಚಯ ನಿಮ್ಮಿಬ್ರದ್ದು? 4 years. ವೆರಿ ಗುಡ್. 4 years ಅಂದ್ಮೇಲೆ ಇಷ್ಟು ಮಾಡಿಲ್ಲ ಅಂತಂದ್ರೆ ಇದು ಎಂತ ಮೇಡಮ್ ನಿಜ. ಈಗ ಸ್ಕೋರ್ಸ್ ನೋಡುವಂತಹ ಸಮಯ. ಸುರಿಯಾಜಿ 9.5. ಲವ್ಲಿ. ರಕ್ಷಿತಾ ಮ್ಯಾಮ್ 9. ಚಿನಿ ಮಾಸ್ಟರ್ 9. So total score 27.5. Congratulations. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 ವಿಜೇತ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 21 ಲಕ್ಷ ಬೆಲೆ ಬಾಳುವ BMRDA and legally approved 30-40 ಪ್ಲಾಟ್ ಹಾಗೂ 4 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು ಅಶ್ವಸೂರ್ಯ ಪ್ರಾಜೆಕ್ಟ್ಗಳಿಗಾಗಿ ಸಂಪರ್ಕಿಸಿ ನೆಲಮಂಗಲ ಸುಂಡೇಕೊಪ್ಪ ರಸ್ತೆ, ಕನಕಪುರ ಹಾಗೂ ಮೈಸೂರು ರಸ್ತೆಯ ಫಾರ್ಮ್ ಪ್ಲಾಟ್ಸ್. ಅಶ್ವಸೂರ್ಯ ರಿಯಾಲಿಟೀಸ್ ಫಾರ್ ಟ್ರಸ್ಟ್ ಅಂಡ್ ವ್ಯಾಲ್ಯೂ. ಈಗ ಗಿಫ್ಟ್ ಹ್ಯಾಂಪರ್ಸ್ ಗಳನ್ನ ಕೊಡುವಂತಹ ಸಮಯ. ಮೊದಲನೇದಾಗಿ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಸಾತ್ವಿಕ್ ಅಂಡ್ ಸೌಮ್ಯ. ಸಾತ್ವಿಕ್ ಹಾಗೂ ಸೌಮ್ಯಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 25,000 ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ಕಾಯಿನ್ ಹಾಗೂ ಗೋಲ್ಡನ್ ಶವರ್. ವೈಟ್ ಗೋಲ್ಡ್ ಮನೆಗೆ ಭೇಟಿ ಕೊಡಿ, ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಕೋಲ್ಗೇಟ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ನಿತಿನ್ ಅಂಡ್ ಡಿಂಪಲ್. ನಿತಿನ್ ಹಾಗೂ ಡಿಂಪಲ್ಗೆ ಸಿಗ್ತಾ ಇದೆ ಕೋಲ್ಗೇಟ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಹಾಗೂ ಇವರು ಕೂತ್ಕೋತಾ ಇದ್ದಾರೆ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ಝೋನ್ ಅಲ್ಲಿ. ಉಲ್ಲಾಸ್ ಅಗರಬತ್ತಿ ಸಖತ್ ಸ್ಟೆಪ್ ಆಫ್ ದ ವೀಕ್. ಪ್ರಜ್ವಲ್ ಅಂಡ್ ಚೈತನ್ಯ. ಪ್ರಜ್ವಲ್ ಹಾಗೂ ಚೈತನ್ಯ ಅವರಿಗೆ ಸಿಗ್ತಾ ಇದೆ ಉಲ್ಲಾಸ್ ಅಗರಬತ್ತಿ ಅವರ ಕಡೆಯಿಂದ 20,000 ರೂಪಾಯಿಗಳ ಗಿಫ್ಟ್ ಚೆಕ್ ಹಾಗೂ ಗಿಫ್ಟ್ ಹ್ಯಾಂಪರ್. ಉಲ್ಲಾಸ್ ಅಗರಬತ್ತಿ ಇದು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ ತನ್ನಿರಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಇಸುಬ್ ಅಂಡ್ ಅಕ್ಷದ. ಇಸುಬ್ ಹಾಗೂ ಅಕ್ಷದ ಅವರಿಗೆ ಸಿಗ್ತಾ ಇದೆ ಅಮೃತ್ ನೋನಿ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ಚೆಕ್ ಹಾಗೂ ಗಿಫ್ಟ್ ಹ್ಯಾಂಪರ್. ಸನ್ ಪ್ಯೂರ್ ಕ್ಯೂಟೆಸ್ಟ್ ಜೋಡಿ ಆಫ್ ದ ವೀಕ್ ಗಿಫ್ಟ್ ಹ್ಯಾಂಪರ್. ಯುವನ್ ಅಂಡ್ ಲೇಖನ. ಯುವನ್ ಹಾಗೂ ಲೇಖನ ಅವರಿಗೆ ಸಿಗ್ತಾ ಇದೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಡೆನ್ವರ್ ಡಿಯೋಡ್ರೆಂಟ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಯಾರಿಗೆ ಸಿಗ್ತಾ ಇದೆ? ಅಜಯ್ ಆಪ್ತೀಸ್. ಬಂಗಾರದ ಬೊಂಬೆ. ಅಜಯ್ ಹಾಗೂ ಆಪ್ತಿಗೆ ಸಿಗ್ತಾ ಇದೆ ಡೆನ್ವರ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಮುಂದಿನ ವಾರ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಕೋ ಪ್ರೆಸೆಂಟೆಡ್ ಬೈ ಕೋಲ್ಗೇಟ್ ಹಾಗೂ ವೈಟ್ ಗೋಲ್ಡ್. ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 co-powered by ಅಮೃತ್ ನೋನಿ, ಆರ್ಥೋ ಪ್ಲಸ್, ಡೆನ್ವರ್ ಡಿಯೋಡ್ರೆಂಟ್, ಕಾಸ್ಮೆಟಿಕ್ ಪಾರ್ಟ್ನರ್ Dazzler Eterna Way to Stardom, ಸ್ಪೆಷಲ್ ಪಾರ್ಟ್ನರ್ ಸನ್ ಫೀಸ್ಟ್, ಡಾರ್ಕ್ ಫ್ಯಾಂಟಸಿ, ಪ್ಯೂರಿಟಿ ಪಾರ್ಟ್ನರ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಡಿವೋಷನಲ್ ಪಾರ್ಟ್ನರ್ ಉಲ್ಲಾಸ್ ಅಗರಬತ್ತಿ, ಫ್ಯಾಷನ್ ಪಾರ್ಟ್ನರ್ ಪ್ರಿಸ್ಮಾ ಲೆಗ್ಗಿನ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಅನುಶ್ರೀಯ. ನಮಸ್ಕಾರ.